ಫೇಸ್ಬುಕ್ ಇಲ್ಲ ಸರ್, ಸೈಟ್ ಮೊಬೈಲ್ ಇಟ್ಕೊಳ್ಳಿ, ಬಿಡಿ ಬಿಡಿ ಹಿಂಗೆ ಹೊಡಿಬೇಕು ಸರ್. ಮೊಬೈಲ್ ಶುರು. ಎಲ್ಲ ಸಹೃದಯರಿಗೂ ನಮಸ್ಕಾರ. ಇಂದಿನ ವಿಶೇಷವಾದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಸಂದರ್ಭದಲ್ಲಿ ಗಾಂಧಿ ಬಗ್ಗೆ ನಿಮಗೆ ತಿಳಿದ ಕೆಲವು ವಿಷಯಗಳನ್ನು ಮಾತನಾಡಿ ಅಂತ ಹೇಳಿ ಹೀಗೆ ಕೆಲವು ದಿನಗಳ ಕೆಳಗೆ ನನ್ನ ಆತ್ಮೀಯರು ಬಹುದಿನಗಳ ಕಾಲದ ಡಾಕ್ಟರ್ ಸಿದ್ದಲಿಂಗಯ್ಯನವರು ನನಗೆ ದೂರವಾಣಿಯಲ್ಲಿ ತಿಳಿಸಿದಾಗ ನಾನು ಸಂಕೋಚದಿಂದಲೇ ಒಪ್ಪಿಕೊಂಡೆ. ಏಕೆಂದರೆ ನಾವೆಲ್ಲ ಸಿದ್ದಲಿಂಗಯ್ಯನವರನ್ನು ಒಂದು ರೀತಿಯಲ್ಲಿ ಮಾರ್ಗದರ್ಶಕರು ಅನ್ನೋ ರೀತಿಯಲ್ಲಿ ಭಾವಿಸಿದವರು, ಅವರ ಹೋರಾಟದ ಗೀತೆಗಳನ್ನು ನಾವು ಚಪ್ಪರಿಸಿದವರು. ಹಾಗಾಗಿ ಅಂಥ ಹಿರಿಯರು ನನಗೆ ಗಾಂಧಿ ಬಗ್ಗೆ ನೀನು ಮಾತಾಡು ಅಂತ ಹೇಳಿದಾಗ ನನಗೆ ಸ್ವಲ್ಪ ಮುಜುಗರ ಮತ್ತು ಸಂಕೋಚ ಆಯಿತು. ನಾವು ಅಷ್ಟು ದೊಡ್ಡವರು ಅಲ್ಲ, ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ, ನಾನು ಓದಿದ್ದು ಫಿಸಿಕ್ಸು ಮ್ಯಾಥಮೆಟಿಕ್ಸು, ಆದರೆ ತಿಳ್ಕೊಂಡಿರುವಷ್ಟು. ಆದರೆ ಸಾರ್ವಜನಿಕ ಬದುಕಿನಲ್ಲಿ ದೀರ್ಘಕಾಲ ಕೆಲಸ ಮಾಡಿಕೊಂಡು ಬಂದಿರುವ ನನಗೆ ಗಾಂಧೀಜಿಯ ಪ್ರಸ್ತುತತೆ ಹೆಚ್ಚು ಕಾಡ್ತಾ ಇದೆ. ಬೇಕು ಗಾಂಧಿ ಬೇಕು ಅಂತೇಳಿ. ಹಾಗಾಗಿ ನಾನು ಒಪ್ಕೊಂಡೆ. ನಾನು ತಿಳ್ಕೊಂಡಷ್ಟು ವಿಷಯನ ಒಂದು ಗಂಟೆ ಸಹೃದಯರ ಜೊತೆ ಹಂಚ್ಕೊಳ್ಳೋ ಅವಕಾಶ ಸಿಕ್ಕಿದೆಯಲ್ಲ, ಅದು ನನಗೆ ಖುಷಿ ಅಂತ ಹೇಳಿ. ಹಾಗಾಗಿ ಸಾಧನಕೇರಿಯ ಡಾಕ್ಟರ್ ಸಿದ್ದಲಿಂಗಯ್ಯ ಮತ್ತು ಅವರ ಬಳಗದ ಎಲ್ಲರಿಗೂ ಕೂಡ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಗೆಳೆಯರೇ, ನಾಳೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಕಳೆದ ವರ್ಷ ಅವರ 150ನೇ ವರ್ಷ ತುಂಬಿ ಈಗ ನಾವು 151ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಾನು ಅದರ ಬಗ್ಗೆ ನಿನ್ನೆ ತಾನೇ ನನ್ನ ಕ್ಷೇತ್ರದಲ್ಲಿ ಮಾಧ್ಯಮದ ಗೆಳೆಯರ ಜೊತೆ ನನ್ನ ನೋವನ್ನು ಹಂಚಿಕೊಂಡಿದ್ದೀನಿ. ಎಲ್ಲೋ ಒಂದು ಕಡೆ ಗಾಂಧೀಜಿಯವರ 150ನೇ ವರ್ಷದ ಜನ್ಮ ದಿನೋತ್ಸವವನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜೊತೆಗೆ ನಮ್ಮಂಥವರು ನಾವು
ಒಂದು ರಚನಾತ್ಮಕವಾದ ರೀತಿಯಲ್ಲಿ ಅದನ್ನು ಒಂದು ಸಡಗರ ಸಂಭ್ರಮದಲ್ಲಿ ಜನೋತ್ಸವವಾಗಿ ಆಚರಿಸಿ ಜನಜಾಗೃತಿಯ ಉತ್ಸವವನ್ನಾಗಿ ಪರಿವರ್ತಿಸಬೇಕಾದ ಅಗತ್ಯ ಇತ್ತು. ಗಾಂಧಿಗೆ ಹೆಚ್ಚು ನಮಗೆ ಬೇಕಾಗಿದ್ದಾರೆ, ನಾವು ಮಾಡಲಿಲ್ಲ ಅಂಥೇಳಿ ನೋವು ತೋಡ್ಕೊಳ್ಳಿ. ಅದೇನೇ ಇರಲಿ, ನಾನು ಈ ದಿನದ ಉಪನ್ಯಾಸನ ಯಾವ ರೀತಿ ಒಳಗಡೆ ಆರಂಭಿಸಬೇಕು ಹೇಳಬೇಕು ಅನ್ನೋದಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡು ಬಂದಿಲ್ಲ. ತೋಚಿದಂತೆ ಮಾತಾಡ್ತೀನಿ, ತಪ್ಪಿದ್ರೆ ಕ್ಷಮಿಸಿ. ಮೊದಲಿಗೆ ನನಗೆ ಗಾಂಧೀಜಿಯ ಒಂದು ಘಟನೆ ಜ್ಞಾಪಕಕ್ಕೆ ಬರ್ತಾ ಇದೆ. ಅದು 20ನೇ ಶತಮಾನದ ಆರಂಭದ ವರ್ಷಗಳು. ಗಾಂಧೀಜಿ ಆಗ ತಾನೇ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬಂದಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹವನ್ನು ಮಾಡಿದ್ದು, ಅಲ್ಲಿ ಹೋರಾಟ ನಡೆಸಿದ್ದು. ಈ ಕಪ್ಪು ವರ್ಣೀಯರು ಬಿಳಿ ವರ್ಣೀಯರ ನಡುವಿನ ಅಂತರದ ತಾರತಮ್ಯದ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಪ್ರತಿಭಟಿಸಿ ಗಾಂಧೀಜಿ ನಡೆಸಿದ ಹೋರಾಟ, ಅಹಿಂಸಾತ್ಮಕವಾದ ಹೋರಾಟ, ಅಲ್ಲಿ ಹುಟ್ಟಿಕೊಂಡ ಸತ್ಯಾಗ್ರಹದ ಪರಿಕಲ್ಪನೆ, ಇವೆಲ್ಲ ಅಷ್ಟೊತ್ತಿಗೆ ಭಾರತದಲ್ಲಿ ಪ್ರಚುರವಾಗಿತ್ತು. ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿ ಭಾರತಕ್ಕೆ ಬಂದಾಗ 40-45 ಆಸುಪಾಸಿನ ಸಮವಯಸ್ಕರಾಗಿದ್ದರು. ಆಗ ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಬನಾರಸ್ ಹಿಂದೂ ಕರೆಯಲಾಗುತ್ತೆ. ಅದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದ ಕಾರ್ಯಕ್ರಮ. ಗಾಂಧೀಜಿ ಯಾಗ್ತಾನೆ ಹೆಸರು ಮಾಡಿರ್ತಾರೆ ದಕ್ಷಿಣ ಆಫ್ರಿಕಾದ ಸತ್ಯಾಗ್ರಹದ ಮೂಲಕ. ಎಲ್ಲೋ ಒಂದು ಕಡೆ ಭಾರತದಲ್ಲೂ ಕೂಡ ಯಾರಿಗೆ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ನೋಡಬೇಕು ಅನ್ನೋ ಕುತೂಹಲ ತವಕ. ಹಾಗಾಗಿ ಸಾಮಾನ್ಯವಾಗಿ ಇಂಥ ಸ್ವಲ್ಪ ಒಂದು ಸಂಚಲನ ಮೂಡಿಸಿದ ವ್ಯಕ್ತಿನ ಆಹ್ವಾನಿಸೋಣ ಅನ್ನೋ ರೀತಿ ಒಳಗಡೆ ಆ ಕಾರ್ಯಕ್ರಮಕ್ಕೆ ಗಾಂಧೀಜಿಯವರನ್ನ ಆಹ್ವಾನಿಸಿರ್ತಾರೆ. ಗಾಂಧೀಜಿ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಬನಾರಸ್ನ ಅಂದರೆ ಕಾಶಿಯ, ವಾರಣಾಸಿಯ ಆ ರಸ್ತೆಗಳಲ್ಲಿ ನಡ್ಕೊಂಡು ಆ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೆ ಬರ್ತಾರೆ. ನಡ್ಕೊಂಡು ಬರಬೇಕಾದ್ರೆ ಆ ವಾರಣಾಸಿಯ ರಸ್ತೆಗಳನ್ನೆಲ್ಲ ನೋಡ್ತಾ ಬರ್ತಾರೆ, ಜನಗಳನ್ನೆಲ್ಲ ಗಮನಿಸ್ತಾ ಬರ್ತಾರೆ. ಅಲ್ಲೇ ಮಾಡ್ತಿರೋರು, ಅಲ್ಲೇ ಕೊಳಚೆಯ ನಿವಾಸಿಗಳು, ಕೊಚ್ಚೆ ಗುಂಡಿಗಳು, ಮಲಿನವಾದ ನೀರಿಂದ ತುಂಬಿ ತುಳುಕ್ತಿರೋ ಚರಂಡಿಗಳು, ಅಲ್ಲೇ ಗುಡಿಸಲು ವಾಸಿಗಳು, ಬಡತನವೇ ಮೈವತ್ತಿರುವಂತಹ ಪರಿಸ್ಥಿತಿಗಳು, ತುಂಡು ಸೀರೆ ಉಟ್ಕೊಂಡಿರುವಂಥ ಗತಿಯಿಲ್ಲದ ಹೆಣ್ಣು ಮಕ್ಕಳು, ಹರಕು ಪಂಚೆ ಕೊಳಕು ಆ ಒಂದೆಲ್ಲ ವಾತಾವರಣ ಗಮನಿಸ್ತಾರೆ ಗಾಂಧೀಜಿ. ಅದೆಲ್ಲ ನೋಡಿಕೊಂಡು ಈ ಘಟಿಕೋತ್ಸವದ ಆವರಣಕ್ಕೆ ಬರ್ತಾರೆ. ಅಲ್ಲಿ ಬಂದರೆ ವೇದಿಕೆ ಮತ್ತು ಸಭಾಂಗಣದಲ್ಲಿ ಅನೇಕ ಜನ ರಾಜ ಮಹಾರಾಜರುಗಳು ಮತ್ತು ಶ್ರೀಮಂತರುಗಳು ಆಸೀನರಾಗಿರ್ತಾರೆ. ಅವರ ಕಿರೀಟಗಳೇನು, ಅವ್ರ ಕೊರಳಲ್ಲಿ ಹಾಕ್ಕೊಂಡಿರೋ ಬಂಗಾರದ ಸರಗಳೇನು, ಕೈಯಲ್ಲಿ ಹಾಕಿಕೊಂಡಿರೋ 10 ಬೆರಳುಗಳ ಉಂಗುರಗಳೇನು, ಅವ್ರ ಮೇಲೆ ರಾರಾಜಿಸ್ತಿರುವಂಥ ಬಂಗಾರದ ಆಭರಣಗಳು ಎಷ್ಟೋ, ಅಲ್ಲಿ ಅಷ್ಟು ಅವ್ರ ಮೈ ಮೇಲೆ ಆಭರಣಗಳಿರ್ತು ಬಂಗಾರದ. ಗಾಂಧೀಜಿಗೆ ಈ ವಿಪರ್ಯಾಸ, ಈ ಕ್ರೂರ ವ್ಯಂಗ್ಯ ಪರಿಸ್ಥಿತಿಯ ಅಲ್ಲಿ ನೋಡಿದರೆ ಹಾಗೆ, ಇಲ್ಲಿ ನೋಡಿದರೆ ಹೀಗೆ ಅನಿಸುತ್ತೆ. ಗಾಂಧೀಜಿ ಈಗ ಮಾತನಾಡ್ತಾರೆ ಅಂತ ಗಾಂಧೀಜಿಯ ಭಾಷಣದ ಸರದಿ ಬರುತ್ತೆ. 40-45 ಆಸುಪಾಸಿನ ಯುಗ, ಬಿಸಿ ರಕ್ತ, ಈ ವೈಪರೀತ್ಯ ವಿರೋಧಾಭಾಸಗಳನ್ನು ಕಣ್ಣಾಗಿದ್ದರು. ಇಲ್ಲಿ ಒಂದು ಆರೋಪಗಳಲ್ಲಿ ಐಷಾರಾಮಿಯಾಗಿ
ಮಹಾರಾಜರುಗಳು ಆ ಶೋಷಣೆ ಮಾಡ್ಕೊಂಡು ಇಲ್ಲಿ ಬಂದು ಹೀಗೆ ಬೆರೀತಿರೋರು. ಇವರು ನೋಡಿದಾಗ ಗಾಂಧೀಜಿಗೆ ಸಹಜವಾಗಿ ಸಿಟ್ಟಿತ್ತು. ಭಾಷಣದಲ್ಲಿ ಇದನ್ನೇ ಅವರು ತಮ್ಮ ಭಾಷಣದ ವಸ್ತುವನ್ನಾಗಿಟ್ಕೊಂಡು ಮಾತಾಡಿ ಗಾಂಧೀಜಿ ಹೇಳಕ್ಕೆ ಪ್ರಾರಂಭ ಮಾಡಿದರು. ವಾರಣಾಸಿಯ ಈ ದೃಶ್ಯ ಅಂತ ತಕ್ಷಣವೇ ಸಭಿಕರಿಂದ ಗಲಾಟೆ, ನಿಲ್ಲಿಸೋ ಈ ಮಾತು ಅಂತ ಹೇಳಿ ಗಾಂಧೀಜಿಗೆ ಮುಂದೆ ಮಾತಾಡೋಕ್ಕೆ ಬಿಡಲಿಲ್ಲ. ಅಷ್ಟು ವಿರೋಧ ಬಂತು. ಗಾಂಧೀಜಿಯ ಮಾಡಿ ಗಾಂಧೀಜಿಯಲ್ಲಿಂದ ತೆರಳಬೇಕಾಯಿತು. ಈ ಘಟನೆ ನಾನು ಹೇಳ್ತಾ ಇರೋದಕ್ಕೆ ಕಾರಣ, ಮುಂದೆ ಗಾಂಧೀಜಿ ಮಹಾತ್ಮರಾದರು, ನಮಗೆ ಸ್ವಾತಂತ್ರ್ಯ ಬಂತು. ಆದರೆ ಈಗ ನನಗನ್ನಿಸ್ತಾ ಇದೆ, ಅವತ್ತು ಬನಾರಸ್ನಲ್ಲಿ ಗಾಂಧೀಜಿ ಕಂಡ ದೃಶ್ಯ ಈಗಲೂ ನಮ್ಮ ಕಣ್ಣಿಗೆ ರಾಜ್ತಾ ಇದೆ. ಅಲ್ಲಿಯ ರಾಜ ಮಹಾರಾಜರುಗಳ ಜಾಗದಲ್ಲಿ ಇವತ್ತು ಬಂಡವಾಳಶಾಹಿಗಳ ಕಾರ್ಪೊರೇಟ್ ಸಂಸ್ಥೆಗಳು ಕಾಣ್ತಾ ಇದೆ. ಹೊರಗ್ ಶರ್ಟು ಕೊಳಕ್ ಪಂಚೆ ಸ್ಥಿತಿ ಒಳಗಡೆನಲ್ಲಿ ನನ್ನ ನಿರುದ್ಯೋಗಿ ಯುವಕರುಗಳ ಪಾಡಿದೆ. ರೈತರು ಕಾರ್ಮಿಕರ ಬದುಕು ಮೂರಾ ಬಟ್ಟೆಯಾಗಿದೆ. ಆದ್ರಿಂದ ಅವತ್ತು ಆಕ್ರೋಶ ಮೂಡಿ ಬಂದು ಅವರು ತಮ್ಮದೇ ಆದ ಒಂದು ನೀತಿ, ಆರ್ಥಿಕ ನೀತಿಯನ್ನು, ಸಾಮಾಜಿಕವಾದಂಥ ಹೋರಾಟವನ್ನು ಕೈಗೊಂಡರು. ಈಗಲೂ ಗಾಂಧೀಜಿ ಪ್ರಸ್ತುತರಾಗುವುದು ಈ ಕಾರಣಕ್ಕೆ. ನಮಗೆ ಈಗ ಇಷ್ಟನ್ನು ಹೇಳಿ ನಾನು ಸ್ವಲ್ಪ ವಿಷಯಾಂತರ ಮಾಡ್ಕೋತೀನಿ ಇವತ್ತಿನ ಉಪನ್ಯಾಸ. ಗಾಂಧೀಜಿಯನ್ನು ನಾವು ಬಹುಶಃ ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಗಾಂಧೀಜಿಯವರ ಬಗ್ಗೆ ಗ್ರಂಥಗಳು ಬಂದಿದೆ, ಸಾಹಿತ್ಯ ರಚನೆಯಾಗಿದೆ. ಆ ವ್ಯಕ್ತಿಯ ಬಹುರೂಪದ ವ್ಯಕ್ತಿತ್ವವನ್ನು ಗುರುತಿಸಿದ್ದೀವಿ, ಆರಾಧಿಸಿದ್ದಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ಇಷ್ಟು ಭಾಷೆಗಳಲ್ಲಿ, ಸಹಸ್ರಾರು ಲಕ್ಷಾಂತರ ಪುಟಗಳಲ್ಲಿ ಬಂದಿರುವಂಥದ್ದು ಬೇರೆ ಯಾರಿಗೂ ಅಲ್ಲ, ಗಾಂಧೀಜಿಯವರ ಬಗ್ಗೆ. ಹಾಗಾದರೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಈ ರೀತಿಯ ಸಾಹಿತ್ಯದ ರಚನೆಗಳು ಬಂದಿದೆ ಅಂದರೆ ಭಾರತೀಯ ಭಾಷೆಗಳಲ್ಲಿ ಬರುವುದು ಅಸಹಜ ಏನಲ್ಲ. ಆದರೆ ನಾನು ಈಗ ನನಗೆ ನಾನೇ ಒಂದು ಮಿತಿ ಹಾಕ್ಕೊಂಡು ಹೇಳಬೇಕು ಅಂತಿರುವುದು, ಇಂಥ ಗಾಂಧೀಜಿಯ ಪ್ರಭಾವ ನಮ್ಮ ಕನ್ನಡ ಸಾಹಿತ್ಯದ ಮೇಲೆ ಹೇಗಾಗಿದೆ, ಹೇಗಾಯಿತು ಅನ್ನೋದು ನನಗೆ ತುಂಬ ಕುತೂಹಲ. ಹಾಗಾಗಿ ನಾನು ಓದ್ಕೊಳ್ಳೋಕೆ ಪ್ರಾರಂಭ ಮಾಡಿದೆ. ಭಾರತೀಯ ಸಾಹಿತ್ಯದಲ್ಲಿ ಗಾಂಧೀಜಿ ಅಂತ ಓದ್ಕೋದಾಗ ಅಸ್ಸಾಮಿ ಭಾಷೆಯಲ್ಲಿ ಅಲ್ಲಿ ಗಾಂಧೀಜಿಯ ಹೋರಾಟದ ಬಗ್ಗೆ, ಗಾಂಧೀಜಿಯ ಸಾವಿನ ಬಗ್ಗೆ, ಗಾಂಧೀಜಿಯ ನಂತರದ ಭಾರತದ ಬಗ್ಗೆ, ಅಸ್ಸಾಮಿಯ ಜನರ ಧ್ವನಿಯಾಗಿ ಅಸ್ಸಾಮಿ ಕವಿಗಳು ರಚಿಸಿರೋ ಕಾವ್ಯನೋ, ರಚಿಸಿರೋ ನಾಟಕನೋ, ಕಾದಂಬರಿನೋ ನಾವು ಓದಿದಾಗ, ಹಾಗಾದರೆ ನಮ್ಮ ಸೊಗಡಿನ ಭಾಷೆ ಕನ್ನಡದಲ್ಲಿ ನಮ್ಮ ಕನ್ನಡದ ಸಾಹಿತಿಗಳು, ಕವಿಗಳು ಹೇಗೆ ಗಾಂಧೀಜಿಯನ್ನು ಕಂಡ್ರು, ಹೇಗೆ ಅರ್ಥ ಮಾಡಿಕೊಂಡ್ರು, ಗಾಂಧೀಜಿಯ ಬದುಕಿನಿಂದ ಹೇಗೆ ಪ್ರಭಾವಿತರಾದರು, ನಮ್ಮ ಕನ್ನಡ ಸಾಹಿತ್ಯ ಅದರಿಂದ ಪಡೆದುಕೊಂಡಂಥ ಪ್ರೇರಣೆ ಏನು, ಇದು ಕೂಡ ನನಗೆ ಕುತೂಹಲ ಮೂಡಿಸ್ತು. ಹಾಗಾಗಿ ತಿರುವು ಹಾಕೋಕ್ಕೆ ಪ್ರಾರಂಭ ಮಾಡಿದೆ. ನನಗನ್ನಿಸ್ತಾ ಇದೆ, ಗಾಂಧೀಜಿ ಮತ್ತು ನಮ್ಮ ಕನ್ನಡ ಸಾಹಿತ್ಯದ ಮೇಲೆ ದೊಡ್ಡ ಪ್ರಭಾವ ಬೀರಿದೆ, ಅದರಲ್ಲಿ ಎರಡು ಮಾತಿಲ್ಲ. ನವೋದಯ ಕಾಲಘಟ್ಟದಲ್ಲಂತೂ ಕೂಡ ಗಾಂಧೀಜಿಯ ಹೋರಾಟ ಕಸುವು ಪಡ್ಕೊಂಡಂಥದ್ದು, ನಡೀತಾ ಇದ್ದಂಥದ್ದು. ಜೀವಂತ ಗಾಂಧೀಜಿ ನಮ್ಮ ನೆಲದಲ್ಲಿ ನಡೆದಾಡ್ತಾ ಇದ್ದ ಸಂದರ್ಭದಲ್ಲಿ ಹುಟ್ಟುಕೊಂಡಂಥದ್ದೇ ನವೋದಯ ಸಾಹಿತ್ಯ. ಹಾಗಾಗಿ ಸಾಹಿತ್ಯದಲ್ಲಿ ಸಹಜವಾಗಿ ಒಂದು ರೀತಿ ಗಾಂಧೀಜಿಯನ್ನ
ಒಂದು ವೈಭವೀಕರಣ ಅಂತೀರೋ ಆರಾಧಕ ಪ್ರವೃತ್ತಿ ಅಂತೀವೋ ಆ ರೀತಿ ಕನ್ನಡದ ಸಾಹಿತಿಗಳು ಕವಿಗಳು ಒಂದು ರೀತಿಯಲ್ಲಿ ಕೊಂಡಾಡೋದಕ್ಕೋ ಅಥವಾ ಸಾಹಿತ್ಯದಲ್ಲಿ ಗಾಂಧೀಜಿಯನ್ನ ಆ ರೀತಿ ಚಿತ್ರಿಸೋಕ್ಕೋ ಪ್ರಯತ್ನ ಪಟ್ಟಿದ್ದಾರೆ. ಇದು ಸ್ವಲ್ಪ ಅತಿಯಾಯ್ತೇನೋ ಅನಿಸ್ಬೋದು. ಆದರೆ ನನಗೆ ಅನ್ನಿಸ್ತಾ ಇದೆ, ಸ್ವಾತಂತ್ರ್ಯ ಚಳುವಳಿಯ ಕಾವು ಶಾಖ ಆ ಮಟ್ಟಿಗೆ ಇದ್ದ ಸಂದರ್ಭದ ಒಳಗಡೆಯಲ್ಲಿ ಮತ್ತು ಆ ಸಂದರ್ಭದಲ್ಲಿ ಜನಜಾಗೃತಿ ಮೂಡಿಸುವುದು ತೀರಾ ತುರ್ತು ಮತ್ತು ದರ್ದು ಮತ್ತು ಅನಿವಾರ್ಯದ್ದಾಗಿದ್ದರಿಂದ ಲಕ್ಷಾಂತರ ಭಾರತೀಯರಲ್ಲಿ ಒಂದು ರೀತಿಯ ಈ ಪ್ರೇರಣೆ ಬರೋ ಹಾಗೆ ಅವನ್ನ ಎಚ್ಚರಿಸಿ ಹುಮ್ಮಸ್ ತುಂಬುವಂಥ ಶಕ್ತಿಯ ಅಗತ್ಯ ಇದ್ದಿದ್ದರಿಂದ ಆಗ ಗಾಂಧೀಜಿಯಂಥ ಒಂದು ವ್ಯಕ್ತಿ ಶಕ್ತಿಯನ್ನ ಹೇಗೆ ನಾವು ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ರೀತಿಯ ಒಳಗಡೆಯಲ್ಲಿ ಬಹುಶಃ ನಮ್ಮ ಕನ್ನಡ ಕವಿಗಳು ಸಾಹಿತಿಗಳು ಆಲೋಚಿಸಿರ್ಬೋದು ಅಂತ ಅನಿಸುತ್ತೆ. ಸಿದ್ದವನಹಳ್ಳಿ ಕೃಷ್ಣಶರ್ಮರು ಗಾಂಧಿ ಸಾಹಿತ್ಯಕ್ಕೆ ಅಥೆಂಟಿಕೇಟೆಡ್ ಅಂದರೆ ಅದು ಸಿದ್ದವನಹಳ್ಳಿ ಕೃಷ್ಣಶರ್ಮರು. ಅವರ ಗದ್ಯದ ಸೊಗಸು. ಅವರು ಒಂದು ಕಡೆ ಪರ್ಣಕುಟಿಯ ಒಳಗಡೆ ಹೇಳ್ತಾರೆ ಒಂದು ಮಾತು, ಗಾಂಧೀಜಿ ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಪಂಥ. ಗಾಂಧೀಜಿ ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಪಂಥ, ಅದು ಒಂದು ತತ್ವ, ಅದು ಒಂದು ವಾದ. ಹಾಗಾಗಿ ಗಾಂಧೀಜಿಯ ಆರ್ಥಿಕ ನೀತಿ, ಗಾಂಧೀಜಿಯ ಸಾಮಾಜಿಕ ನೀತಿ, ಹೀಗೆ ಗಾಂಧೀಜಿಯ ವಾದ ಅದು ಎಲ್ಲ ಆವರಿಸಿಕೊಂಡಿರುವಂಥದ್ದು. ಈ ದೇಶದ ಸಮಗ್ರವಾದಂಥ ಬೆಳವಣಿಗೆಗೆ ಮತ್ತು ಸ್ವಾಸ್ಥ್ಯಕರವಾದ ಬೆಳವಣಿಗೆಗೆ ಅಗತ್ಯವಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು, ಸೂತ್ರಗಳನ್ನು, ಸಿದ್ಧಾಂತಗಳನ್ನು, ತತ್ವಗಳನ್ನು ಕೊಟ್ಟಂಥ ಪುಣ್ಯಾತ್ಮ ಗಾಂಧೀಜಿ. ಹಾಗಾಗಿ ಗಾಂಧೀಜಿ ಒಂದು ವ್ಯಕ್ತಿಯಲ್ಲ, ಪಂಥ. ಆದರೆ ಗಾಂಧೀಜಿಯನ್ನ ವೈಭವೀಕರಿಸಿ ಗಾಂಧೀಜಿ ಎಂಬ ವ್ಯಕ್ತಿಯನ್ನ ಆರಾಧಕ ಪ್ರವೃತ್ತಿಯಿಂದ ಕಾಣುವಂಥ ಅಗತ್ಯ ಇತ್ತೆ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ಅಥವಾ ಜನಸಾಮಾನ್ಯರಲ್ಲಾಗಲಿ. ಏಕೆಂದರೆ ಗಾಂಧೀಜಿ ನಡೆದಾಡಿದ ಮಣ್ಣನ್ನು ಜನ ವಿಭೂತಿ ಎಂದು ಹಣೆಗೆ ಹಚ್ಚುತ್ತಾರೆ ಅಂತ ಸಿದ್ದವನಹಳ್ಳಿ ಕೃಷ್ಣಶರ್ಮರು ಬರೀತಾರೆ. ಗಾಂಧೀಜಿ ಬಂದರೆ ಅಲ್ಲಿ ಅಂಥ ಒಂದು ವಿಶಿಷ್ಟವಾದ ದೈವಿಕ ವಾತಾವರಣ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಇದರ ಅಗತ್ಯ ಇತ್ತೆ ಈ ಥರದ್ದು ಅಂತ ಹೇಳಿ ಅದಕ್ಕೇನೆ ಅವರು ಒಂದು ಸಮರ್ಥನೆಯನ್ನು ಕೊಡ್ತಾರೆ. ನನಗನ್ಸುತ್ತೆ ಆ ಸಮರ್ಥನೆ ಅಗತ್ಯ ಅಂತ, ಆ ಸಮರ್ಥನೆ ಸರಿ ಅಂತ. ಏಕೆಂದರೆ ಗಾಂಧೀಜಿ ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಪಂಥ. ಆದರೆ ನಾವು ಒಂದು ವೇಳೆ ಗಾಂಧೀಜಿಯನ್ನ ವ್ಯಕ್ತಿ ಎಂದು ಗಮನಿಸದೇ, ವ್ಯಕ್ತಿ ಎಂದು ನಾವು ಈ ರೀತಿ ಭಾವಿಸದೇ ಇದ್ದಲ್ಲಿ ಆ ಪಂಥವು ಕೈಜಾರುವ ಅಪಾಯವಿದೆ ಅಂತ ಹೇಳ್ತಾರೆ. ಪಂಥವು ಕೈಜಾರುವ ಅಪಾಯವಿದೆ ಅಂತ. ಹಾಗಾಗಿ ನಾವು ಯಾಕೆ ಗಾಂಧೀಜಿನ ವ್ಯಕ್ತಿಯಾಗೂ ಕೂಡ ಸ್ವಲ್ಪ ಆಸ್ವಾದಿಸಬೇಕು, ಆತ್ಮೀಯವಾಗಿ ಒಪ್ಪಿಕೊಳ್ಬೇಕು, ಆತ್ಮೀಯವಾಗಿ ತಬ್ಬಿಕೊಳ್ಬೇಕು, ಆತ್ಮೀಯವಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ಕಾರಣ ಹಾಗೆ ಮಾಡದೇ ಇದ್ದರೆ ಗಾಂಧೀಜಿ ಎಂಬ ಪಂಥ, ಗಾಂಧೀಜಿ ಎಂಬ ತತ್ವ, ಗಾಂಧಿ ಎಂಬ ವಾದ ಇವತ್ತು ನಮಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಇಷ್ಟು ಹೇಳಿ ನಾನು ಗಾಂಧೀಜಿಯನ್ನು ನಮ್ಮ ಕನ್ನಡದ ಕವಿಗಳು, ನಾನು ಎಲ್ಲವನ್ನೂ ಹೇಳಲ್ಲ, ಕವಿಗಳ ಮಟ್ಟಿಗೆ ಸೀಮಿತ ಮಾಡ್ಕೋತಾ ಇದ್ದೀನಿ. ಗಾಂಧೀಜಿಯನ್ನ ಹೇಗೆ ಕಂಡಿದ್ದಾರೆ ಇದಕ್ಕೆ ನಾನು ನನ್ನ ಉಪನ್ಯಾಸವನ್ನು ಸ್ವಲ್ಪ ಸರಳೀಕರಿಸ್ಕೊಳ್ಳೋ ದೃಷ್ಟಿಯಿಂದ, ಕಾಲಕ್ಕೆ ಅದನ್ನು ಹೊಂದಿಸ್ಕೊಳ್ಳೋ ದೃಷ್ಟಿಯಿಂದ 3 ಭಾಗ ಮಾಡ್ಕೋತೀನಿ. ಮೊದಲನೇ ಭಾಗ, ಗಾಂಧೀಜಿ ನಮಗೆ ಹೋರಾಟ ನಡೀತಿದ್ದ ಕಾಲದಲ್ಲಿ, ಗಾಂಧೀಜಿ ನಡೆಸಿದ ಹೋರಾಟದ ಸಂದರ್ಭದಲ್ಲಿ, ಗಾಂಧೀಜಿ ನಮ್ಮ ಮಧ್ಯೆ ಇದ್ದು ನಡೆಸುತ್ತಿದ್ದ ಹೋರಾಟದ ಸಂದರ್ಭದಲ್ಲಿ ನಮ್ಮ ಕವಿಗಳ ಪ್ರತಿಕ್ರಿಯೆಗಳು ಹೇಗಿತ್ತು, ಗಾಂಧೀಜಿ ಸತ್ತಾಗ ತಕ್ಷಣದ ನಮ್ಮ ಕನ್ನಡದ ಸಾಹಿತ್ಯದ ಪ್ರತಿಕ್ರಿಯೆ ಹೇಗಿತ್ತು,
ಗಾಂಧೀಜಿ ಸತ್ತ ನಂತರದ ಇವತ್ತಿನ ಭಾರತದ ಪರಿಸ್ಥಿತಿಯನ್ನು ಕಂಡ ಸಂದರ್ಭದಲ್ಲಿ ನಮ್ಮ ಕವಿಗಳು ಮತ್ತು ಸಾಹಿತಿಗಳ ಭಾವನೆಗಳು ಏನಾಗಿವೆ, ಹೇಗೆ ಬಂದಿವೆ. ಹೀಗೆ 3 ಕಾಲಘಟ್ಟಗಳು: ಗಾಂಧೀಜಿಯ ಕಾಲಘಟ್ಟ, ಗಾಂಧೀಜಿಯ ಸಾವಿನ ಘಟ್ಟ, ಸಾವಿನ ನಂತರದ ಘಟ್ಟಗಳನ್ನು ಇಟ್ಕೊಂಡು ನಾನು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಕನ್ನಡದ ಕವಿಗಳ ಪ್ರತಿಕ್ರಿಯೆಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಗಾಂಧೀಜಿಯ ಬದುಕು ನಾವೆಲ್ಲ ಕಂಡಿರುವ ಹಾಗೆ ತುಂಬ ಸರಳವಾಗಿರುವಂಥದ್ದು. ಗಾಂಧೀಜಿ ಕನ್ನಡಕ ಕಣ್ಣು ಬಂದು ಒಂದು ಕನ್ನಡಕ ಇಟ್ಬಿಟ್ರೆ ಗಾಂಧೀಜಿ ಆಗ್ಬಿಡ್ತಾರೆ. ಅಷ್ಟು ಸರಳ. ಚಿತ್ರ ಬರೆಯುವುದು ಬಹಳ ಸರಳ. ಅಷ್ಟು ಸರಳದ ಗಾಂಧಿಯ ಬದುಕು ಸರಳ. ಹಾಗಾಗಿ ಗಾಂಧೀಜಿ ಅಂತ ವ್ಯಕ್ತಿನೇ ಒಂದು ಸರಳತೆಯ ಸಂಕೇತ. ಆ ಸರಳ ಎಂಬ ಸರಳತೆ ಎನ್ನುವ ಮೌಲ್ಯದ ಗಾಢ ಸಂಕೇತವಾಗಿ ಕಾಣ್ತಾರೆ ನಮಗೆ. ಅದರಿಂದಲೇ ಕೈಲಾಸಂ ಹೇಳ್ತಾರೆ, ಒಂದೇ ಹಿಡಿಮೂಳೆ ಚಕ್ಕಳ ಅಷ್ಟೇ. ಗಾಂಧೀಜಿ ಏನು? ಒಂದೇ ಹಿಡಿಮೂಳೆ ಚಕ್ಕಳ ಅಷ್ಟೇ. ಸುರಿಯೋದಕ್ಕೆ 3-4 ಚಮಚ ರಕ್ತ, ಮಾಂಸ, ಜೊತೆಗಿರಿಸು. ಗಾಂಧೀಜಿ ಇಷ್ಟೇನೆ. ಒಂದೇ ಹಿಡಿಮೂಳೆ ಚಕ್ರ, ಒಂದು 40 ವ್ಯಕ್ತಿ, ಒಂದೇ ಹಿಡಿಮೂಳೆ ಚಕ್ರ, 3-4 ಚಕ್ರ ರಕ್ತ, ಒಂದಿಷ್ಟು ಮಾಂಸ ಇಟ್ಬಿಟ್ರೆ ಗಾಂಧೀಜಿ ಆಗಿ ಹೋಗ್ತಾರೆ. ಆದರೆ ಅಷ್ಟೇನಾ ಗಾಂಧೀಜಿ? ಸರಳತೆಯ ಸಾಕಾರವಾಗಿರೋ ಗಾಂಧೀಜಿ ಅಷ್ಟೇ ಅಲ್ಲ, ಗಾಂಧೀಜಿಯ ದಿವ್ಯತೆ ಭವ್ಯತೆ ಎಂಥದ್ದು. ಅವ್ರು ಹೇಳಿ, ಜೊತೆಗಿರಿಸು ಪಾಪವಂ ನೆರೆ ತೊರದ ಕಡಲಿನಾಳದ ಮನಸ್ಸ ಅಂತ. ಇದು ಗಾಂಧೀಜಿಯ ದಿವ್ಯತೆ. ಒಂದೇ ಹಿಡಿಮೂಳೆ ಚಕ್ಕಳದಲ್ಲಿ ಇರುವ ಮನಸ್ಸು ಎಂತಂದ್ರೆ ಪಾಪವಂ ನೆರೆ ತೊರದ ಕಡಲಿನಾಳದ ಮನಸ್ಸ. ಅದರೊಳಗಡೆ ಇರುವ ಆತ್ಮ ಎಂಥದಪ್ಪ? ಶಿವಗಿರಿಯ ಮೀರಿರುವಂಥ ಆತ್ಮ, ಹಿರಿಯಾತ್ಮವನ್ನು ಅದರೊಳಗಡೆ ಇರು ಅಂತ ಹೇಳ್ತಾರೆ. ಇಂಥ ಗಾಂಧೀಜಿ ಒಂದೇ ಹಿಡಿಮೂಳೆ ಚಕ್ಕಳದಲ್ಲಿ ಕಡಲಿನಾಳದ ಮನಸ್ಸನ್ನು ಇಟ್ಕೊಂಡಿರುವಂಥ, ಹಿಮಗಿರಿಯನ್ನ ಮೀರುವಂಥ ಆತ್ಮವನ್ನು ಹೊಂದಿರುವಂಥ ಗಾಂಧೀಜಿ ಕೈಲಾಸಂರವರಿಗೆ ಲೋಕತಾರಕ ಬಾಪು ಅಂತಾರೆ. ಅವನೇ ಕಾಣ್ ನಮ್ಮ ಲೋಕತಾರಕ ಬಾಪು ಅಂತಾರೆ. ಲೋಕತಾರಕನ ಗಾಂಧೀಜಿ. ಲೋಕತಾರಕ ಅಂದರೆ ಸಾಕ್ಷಾತ್ ರಾಮನ ಅವತಾರವೇನು ಅನ್ನುವ ಮಟ್ಟಕ್ಕೆ ಗಾಂಧೀಜಿಯನ್ನು ಕಾಣ್ತಾರೆ ಕೈಲಾಸಂ. ಹೀಗೆ ಗಾಂಧೀಜಿ ಕೈಲಾಸಂಗೆ ಹೀಗೆ ಕಂಡ್ರೆ DVಜಿ ಅವರಿಗೆ ಗಾಂಧೀಜಿ ಒಬ್ಬ ವಿಶಿಷ್ಟವಾದಂಥ ದೇವದೂತನಾಗಿ ಕಾಣ್ತಾರೆ. ರೀತಿ ದೇವರ ದಾರಿಯನ್ನು ತೋರಿಸಲು ಈ ಭೂಮಿಯ ಮೇಲೆ ಹುಟ್ಟಿ ಬಂದಂಥ ಕಾಣಿಸ್ತಾರೆ DVಜಿಗೆ ಗಾಂಧೀಜಿ. ಅವ್ರು ಹೇಳ್ತಾರೆ, ಇಂದ್ರಿಯಂಗಳ ಜಯಿಸಿ ಚಿತ್ತ ಶುದ್ಧಿಯ ಬಯಸಿ, ಲೋಭಮಂ ತ್ಯಜಿಸಿ ರೋಷಮಂ ವರ್ಜಿಸಿ, ಸರ್ವ ಸಮತೆಯ ಭಜಿಸಿ, ಸ್ವಾತ್ಮ ಶಿಕ್ಷಣವೇ ಸ್ವರಾಜ್ಯವೆನ್ನುತ್ತ ವಚಿಸಿ ನಡೆದಾದಂಥ ಗಾಂಧೀಜಿ ದರ್ಶಕಂ ಗಾಂಧಿಯಂತೆ ಅಂತಾರೆ. ದೈವ ಸಂಪನ್ಮಾರ್ಗ ದರ್ಶಕ ಗಾಂಧಿಯಂತೆ ಅಂತ. ಇಂದ್ರಿಯಗಳನ್ನು ಜಯಿಸಿದಂಥ ಒಬ್ಬ ಸಾಮಾನ್ಯ ಉಪ್ಪು ಖಾರ ಮೆಣಸು ತಿನ್ನುವಂಥ ಮನುಷ್ಯ ಗಾಂಧೀಜಿ. ಅವರ ಬದುಕಿನಲ್ಲಿ ಯಾವ ಮಟ್ಟದ ದೈವಿಕತೆ ಬಂದ್ಬಿಡ್ತು ಗಾಂಧೀಜಿಗೆ. ಅವರು ಆರೋಪಿಸ್ಕೊಂಡಿದ್ದಾರಲ್ಲ, ಪ್ರಚಾರಕ್ಕೆ ಬಳಕೆ ಮಾಡ್ಕೊಂಡಿದ್ದಾರಲ್ಲ, ಪವಾಡಗಳನ್ನು ಮೆರೆಯಕ್ಕೆ ಹೋದವರಲ್ಲ. ಆದರೆ ಬಡವರ ಮಧ್ಯೆ, ಶೋಷಿತರ ಮಧ್ಯೆ ಅವರ ಕಣ್ಣೀರು ಒರೆಸ್ತಾನೇ ಗಾಂಧೀಜಿ ಪಡ್ಕೊಂಡಂಥದ್ದು ಅಂಥ ದೈವಿಕತೆ. ಇಂದ್ರಿಯಂಗಳ ಜಯಿಸಿ ಚಿತ್ತ ಶುದ್ಧಿಯ ಬಯಸಿ, ಲೋಭಮಂ ತ್ಯಜಿಸಿ ರೋಷಮಂ ವರ್ಜಿಸಿ, ಶತ್ರುಗಣಮಂ ಕ್ಷಮಿಸಿ, ಸರ್ವ ಸಮತೆಯ ಭಜಿಸಿ, ಸ್ವರಾಜ್ಯವೆನ್ನುತ್ತ ವಚಿಸಿ ಅಂತ ಹೇಳ್ತಾರೆ. ಈ ರೀತಿ ದೈವ ಸಂಪನ್ಮಾರ್ಗದರ್ಶಕ ಗಾಂಧೀಜಿಯಾಗಿ ಕಾಣ್ತಾರೆ DVಜಿ ಅವರಿಗೆ. ಈ ಥರದ ವ್ಯಕ್ತಿ ಅವರಿಗೆ ಮತ್ತೇನೂ ಅಲ್ಲ,
ಗಾಂಧೀಜಿ ದೇವರ ಅಪರಾವತಾರ ಅಂತಾರೆ. ಪೂತಿ ಒಂದು ಅವರದ್ದು ಕವನ ನೆರಳು ಅಂತ. ಆ ನೆರಳು ಕವನದಲ್ಲಿ ಪೂತಿನ ಹೇಳ್ತಾರೆ, ಮೇಲೊಂದು ಗರುಡ ಹಾರುತ್ತಿಹುದು, ಕೆಳಗದರ ನೆರಳು ಓಡುತ್ತಿಹುದು. ಮೇಲೊಂದು ಗರುಡ ಹಾರುತ್ತಿಹುದು, ಅದಕ್ಕೋ ಅದರಿಚ್ಛೆ ಹಾದಿ ಬೀದಿ. ಗಿಡ ಗುಲ್ಮ ತೆವರು ತೆಟ್ಟು ಎನ್ನದಿದಕ್ಕೊಂದೇ ನಿಟ್ಟು. ಹರಿದತ್ತ ಹರಿಯ ಚಿತ್ತ, ಹರಿದತ್ತ ಹರಿಯ ಚಿತ್ತ, ಈ ಧೀರ ನೆನವನತ್ತ. ಇದ ನೋಡಿ ನಾನು ನೆನವೆನಿಂದು, ಇಂಥ ನೆಳಲೇ ಗಾಂಧಿ ಎಂದು ಅಂತ ಅದ್ಭುತವಾದ ರೂಪಕ ಪೂತಿನ ಕಣ್ಣಿ ಕಟ್ಟಿರುತ್ತಾರೆ. ಇದರೊಳಗಡೆ ಹಾರ್ತಾ ಇರೋ ಗರುಡ, ಕೆಳಗೆ ಓಡ್ತಾ ಇರುವ ಆ ಗರುಡನ ನೆರಳು, ಎರಡನ್ನು ಹೋಲಿಸಿ ಒಂದು ರೂಪಕದ ಚಿತ್ರವನ್ನು ಕಟ್ಟಿಕೊಡ್ತಾರೆ ಪೂತಿನ. ಗರುಡನಿಗೆ ಸ್ವಾತಂತ್ರ್ಯ ಇದೆ, ಸ್ವೇಚ್ಛೆ ಇದೆ, ಎಲ್ಲಿ ಬೇಕಾದ್ರೆ ಅವ್ರು ಹಾರ್ಬೋದು. ಆದರೆ ನೆರಳು ಹಾಗಿಲ್ಲ, ಗರುಡನ್ನು ಅನುಸರಿಸ್ಕೊಂಡೇ ಹೋಗ್ಬೇಕಾಗಿದೆ ನೆರಳು. ಹಾಗಾಗಿ ಗರುಡ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರ್ತಿದ್ರೆ ಅದರ ನೆರಳು ಇಲ್ಲಿ ಗಿಡ, ತಿಪ್ಪೆ, ಕಸ, ಕೊಚ್ಚೆ ಎಲ್ಲದರ ಮೇಲೂ ಹೋಗ್ಬೇಕಾಗುತ್ತೆ. ಅನಿವಾರ್ಯತೆ, ಎಲ್ಲವೊಂದರ ಮೇಲೂ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಅದರ ನೆಳೆಗೆ ಒಂದು ಗುರಿ ಇದೆ. ಎಲ್ಲಿ ಹೋಗುತ್ತೋ ಗರುಡ, ನಾನು ಅದನ್ನೇ ಫಾಲೋ ಮಾಡ್ತೀನಿ ಅನ್ನೋ ಬದ್ಧತೆ ಇದೆ. ಅದರಿಂದ ದೇವರನ್ನೇ, ದೇವರ ಚಿತ್ತಕ್ಕೆ ತಕ್ಕನ ಹಾಗೆ, ದೇವರ ದಾರಿಗೆ ತಕ್ಕನ ಹಾಗೆ ನಡೀತೀನಿ ಅನ್ನೋ ಪದ್ಧತಿಗೆ ಹೊರಟಿದ್ದಾರೆ ಗಾಂಧೀಜಿ. ಹಾಗಾಗಿ ಗರುಡ ದೇವರ ಸ್ವರೂಪವಾಗೂ ಅದರ ನೆರಳು ಗಾಂಧಿಯಾಗೂ ಕಾಣ್ತಾ ಇದೆ ಪೂತಿನ. ಹೀಗೆ ದೇವರ ಪ್ರತಿರೂಪವಾಗಿ ಪೂತಿನ ಗಾಂಧಿಯನ್ನ ಕಂಡುಕೊಂಡ್ರೆ ಮುಂದೆ VC ಅವರು ಹೇಳ್ತಾರೆ, ಇಂಥ ಪುಣ್ಯಾತ್ಮ ಹುಟ್ಟಬೇಕಾದ್ರೆ ಇದು ಪ್ರವಾದಿ. ಹಾಗಾಗಿ ಈ ಲೋಕದ ಒಳಗಡೆಯಲ್ಲಿ ಇಂಥ ಪುಣ್ಯಾತ್ಮರು ಹುಟ್ಟಬೇಕು ಅಂದ್ರೆ ಯುಗ. ಹಾಗಾಗಿ VC ಹೇಳ್ತಾರೆ, ನೂರಾರು ವರ್ಷಕ್ಕೆ ಸಾವಿರಕ್ಕೆ, ನೂರಾರು ವರ್ಷಕ್ಕೆ ಸಾವಿರಕ್ಕೆ ಅಲ್ಲಿ ಯೇಸು ಸಿದ್ಧಾರ್ಥ ಆದಿ ಜಿನಪುತ್ರ ಸುಭ್ರಾತೃ ಬಾಹುಬಲಿಯಂತೆ ಸಕ್ಕದಿದಿರೆಂಬಂತೆ ಭೂಮಿ ಗತಿಶಯದಂತೆ ಒಲವನ್ನು ಒಲವಿಗೆ ತಿರುಗಿಸಿದಿರಿ, ಕ್ಷಮೆಗೆ ಹಿರಿತ್ಯಾಗಕ್ಕೆ ತೇದಿ ನೋಡಲ್ಲ ಅಂತ ಹೇಳ್ತಾರೆ. ಒಬ್ಬ ಯೇಸು ಕ್ರಿಸ್ತ, ಒಬ್ಬ ಬುದ್ಧ ಹುಟ್ಟಬೇಕು ಅಂದ್ರೆ ಈ ಜಗತ್ತು ನೂರಾರು ಸಾವಿರಾರು ವರ್ಷಗಳು ಕಾಯ್ಬೇಕಾಯ್ತು. ಈಗ ಒಬ್ಬ ಗಾಂಧಿಯ ಬರುವಿಗೆ, ಹುಟ್ಟಿಗೆ ನಾವಿನ್ನೆಷ್ಟು ವರ್ಷಗಳು ಕಾಯಬೇಕು ಅಂತಾರೆ VC. ಚನಿವೀರ ಕಣಿವೆ ಅಂತೂ ಇದನ್ನೇ ಮುಂದುವರಿಸಿದ ಒಂದು ಕವನ ಹೇಳ್ತಾರೆ. ಅವರ ದೃಷ್ಟಿಯಲ್ಲಿ ಗಾಂಧೀಜಿಯನ್ನ ಚನಿವೀರ ಕಣಿವೆ, ಬಸವಣ್ಣ ಚನಿವೀರ ಕಣಿವೆಯವರ ಒಂದು ಕವನ. ಯೇಸು ಕ್ರಿಸ್ತನು ಪ್ರೇಮ ಹಸ್ತ ಸುಸ್ತೇಜವಂತು ಬಂತು, ಬುದ್ಧ ನದಿಯ ಉದ್ಬುದ್ಧ ನೀತಿ ಹಿಂಸೆಯನ್ನು ತಳ್ಳಿ ನಿಂತು, ಬಸವ ನಡೆದ ನುಡಿ ದಯವೇ ಧರ್ಮ ಗುಡಿಗಳ ಸವಾಗ ನಿಂತು, ಗಾಂಧಿ ರೂಪ ಅಪರೂಪ ದೀಪ ಭಾರತವ ಬೆಳಗಿ ತಿಂತು ಅಂತ ಹೇಳ್ತಾರೆ. ಹಾಗೆ ಯೇಸು ಬುದ್ಧನ ಜೊತೆಯಲ್ಲಿ, ಬಸವಣ್ಣನ ಜೊತೆಯಲ್ಲಿ ಗಾಂಧೀಜಿಯನ್ನು ಸಮೀಕರಿಸಿ ಹೇಳ್ತಾ, ಗಾಂಧಿ ರೂಪ ಅಪರೂಪ ಅಂತ ಹೇಳ್ತಾರೆ ಚನಿವೀರ ಕಣಿವೆಯವರು. ಹೀಗೆ ಗಾಂಧೀಜಿಯ ವ್ಯಕ್ತಿತ್ವ ಈ ರೀತಿ ಒಳಗಡೆಯಲ್ಲಿ ನಮ್ಮ ಕನ್ನಡದ ಕವಿಗಳಿಗೆ ಕಾಣುತ್ತೆ. ಕುವೆಂಪುರವರು ಗಾಂಧೀಜಿಯ ಒಂದು ಘಟನೆಯನ್ನ ಕಣ್ಣಾರೆ ಬರೆದಿರುವ ಒಂದು ಕವನ, ಅದ್ಭುತವಾದ ಕವನ. ಗಾಂಧಿ ಒಂದ್ಸಲ ಮೈಸೂರಿಗೆ ಭೇಟಿ ಕೊಡ್ತಾರೆ. ಈಗಿನ ಕಾಲ ರಾಜಕಾರಣಿಗಳು, ಯಾರೋ ಪ್ರೈಮ್ ಮಿನಿಸ್ಟ್ರೋ, ಯಾರೋ ಮಂತ್ರಿಗಳೋ ಯಾರೋ ಬರ್ತಾರೆ ಅಂತಂದ್ರೆ ನಿಮಿಷಾರ್ಧದಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ವಾಟ್ಸಪ್ ಇದೆ. 4 ಗಂಟೆಗೆ ಇಲ್ಲಿ ಟೌನ್ ಹಾಲ್ ಮೈದಾನದ ಒಳಗಡೆನಲ್ಲಿ ಇಂಥ ದೊಡ್ಡ ಮನುಷ್ಯರು ಬಂದು ಭಾಷಣ ಮಾಡ್ತಾರೆ. ಆ ಕಾಲಘಟ್ಟದಲ್ಲಿ, ಈಗ ಸ್ವಾತಂತ್ರ್ಯದ ಚಳುವಳಿಯ ಆ ದಿನಗಳಲ್ಲಿ ಇದ್ದ ಕಾಲದಲ್ಲಿ ಜನಗಳಿಗೆ
ಗಾಂಧೀಜಿಯ ಬಹಿರಂಗ ಸಭೆ, ಗಾಂಧಿ ಮೈಸೂರಿನಲ್ಲಿ ತರುವುದು ಹೇಗೆ ಮುಟ್ಟುತ್ತೆ, ಹೇಗೆ ಮುಟ್ಟಿಸಲ್ಪಡುತ್ತೆ ಗೊತ್ತಿಲ್ಲ. ಅವತ್ತು ಮೈಸೂರಲ್ಲಿ ಗಾಂಧೀಜಿಯವರು ಬರ್ತಾರೆ. ಸಂಜೆ ಗಾಂಧೀಜಿಯ ಭಾಷಣ, ಕುವೆಂಪುಗೆ ಕುತೂಹಲ ಇರುತ್ತೆ. ಇವತ್ತು ಗಾಂಧೀಜಿ ಬರ್ತಾ ಇದ್ದಾರಲ್ಲ, ಹೇಗೆ ಪ್ರಚಾರ ಆಗಿದೆ, ಎಷ್ಟು ಜನ ಸೇರ್ಬೋದು ಗಾಂಧೀಜಿ ನೋಡೋಕ್ಕೆ, ಗಾಂಧೀಜಿಯ ಮಾತು ಉಪನ್ಯಾಸ ಕೇಳಕ್ಕೆ ಎಷ್ಟು ಜನ ಬರ್ಬೋದು ಅನ್ನೋ ಕುತೂಹಲಕ್ಕೆ ಕುವೆಂಪುನು ಕೂಡ ಆ ಸಭೆಗೆ ಹೋಗಿರ್ತಾರೆ. ಗಾಂಧೀಜಿಯ ಸಭೆಗೆ ಅಲ್ಲಿ ನೋಡ್ತಾರೆ, ಲಕ್ಷಾಂತರ ಜನ ಸೇರಿದ್ದಾರೆ, ಲಕ್ಷಾಂತರ ಜನ. ಅವರಿಗೆ ಸುದ್ದಿ ಹೇಗೆ ಮುಟ್ತು? ಯಾವ ಅಡ್ವರ್ಟೈಸ್ಮೆಂಟ್ ಇಲ್ಲ, ರೇಡಿಯೋ ಇಲ್ಲ, ಟಿವಿ ಇಲ್ಲ, ಜಾಹೀರಾತುಗಳಿಲ್ಲ, ಹ್ಯಾಂಡ್ ಬಿಲ್ಗಳಿಲ್ಲ. ಲಕ್ಷಾಂತರ ಜನ ಬಾಯಿಂದ ಬಾಯಿ ಗಾಂಧೀಜಿ ಬರ್ತಾರೆ, ಗಾಂಧೀಜಿ ಬರ್ತಾರೆ, ಬಂದಿದ್ದಾರೆ ಜನ. ಅಷ್ಟು ಜನ ಸೇರಿರೋದು ನೋಡಿ ಕುವೆಂಪುಗೆ ಆಶ್ಚರ್ಯ ಆಗುತ್ತೆ. ಅದೇ ಈ ಮನುಷ್ಯ, ಈ ಬಡಕರು ಬೈರಾಗಿ ನೋಡೋಕ್ಕೆ ನರಪೇ ಥರ, ಈ ಮುದುಕು ನೋಡೋಕ್ಕೆ ಇಷ್ಟೋ ಜನ ಬಂದಿಯಾರಲ್ಲ ಅಂತ ಕುವೆಂಪು ಒಂದು ಪದ್ಯ ಬರೀತಾರೆ. ನಾನು ಅದನ್ನೇನು ಕೆಲವು ಸಾಲುಗಳನ್ನು ಇಲ್ಲಿ ಹೇಳ್ತೀವಿ. ಕುವೆಂಪು ಹೇಳ್ತಾರೆ, ಆಶ್ಚರ್ಯ ಆಗುತ್ತೆ ಕುವೆಂಪುಗೆ. ತಮಗೆ ತಾವೇ ಪ್ರಶ್ನೆ ಮಾಡ್ಕೋತಾರೆ. ಇವನು ಕಲ್ಲಿನಲ್ಲಿ ರೊಟ್ಟಿ ಮಾಡಿಲ್ಲ, ಇವನು ಕಲ್ಲಿನಲ್ಲಿ ರೊಟ್ಟಿ ಮಾಡಿಲ್ಲ, ಇವನೇ ಪವಾಡ ಪುರುಷ ಅಲ್ಲ. ಕಲ್ಲಿನಲ್ಲಿ ರೊಟ್ಟಿ ಮಾಡಿಲ್ಲ, ಅಥವಾ ಹುಲ್ಲಿನಲ್ಲಿ ಅಸ್ತ್ರವನ್ನು ರಚಿಸಿ ದಾನವನ ಕೊಂದಿಲ್ಲ, ಕಂಬ ಗುಡಿಗುಡಿಸಿ ಕಂಬವನ್ನು ನೋಡದು ಮೂಡಿ ಬಂದವನಲ್ಲ, ದಶಶಿರನ ಕೊಂದವನಲ್ಲ, ಅರ್ಧ ನರ ಅರ್ಧ ಮೃಗ ರೂಪದಲ್ಲಿ ಕಂಬವನ್ನು ಹೊಡೆದು ಗುಡುಗುಡಿಸಿ ಮೂಡಿದವನಿಲ್ಲ. ನರಸಿಂಹಾವತಾರ ಎತ್ತೋನಲ್ಲ, ರಾಮನ ಅವತಾರ ಎತ್ತೋನಲ್ಲ, ಕೃಷ್ಣನ ಅವತಾರ ಎತ್ತೋನಲ್ಲ, ಕಲ್ಲಲ್ಲಿ ರೊಟ್ಟಿ ಇಲ್ಲ, ಅಥವಾ ಹುಲ್ಲಲ್ಲೇ ಒಂದು ಅಸ್ತ್ರ ಮಂತ್ರಂಗಾಳಿ ಅಂತೇಳಿ ಕೊಂದವನಲ್ಲ. ಇವನು ದೇವರಲ್ಲ. ಆದರೂ ಯಾಕಿಷ್ಟು ಜನ ಬಂದಿದ್ದಾರೆ? ಸುಂದರ ಒಳ್ಳೆ ಫಿಲಮ್ ಆಕ್ಟರ್, ಸುಂದರಾಂಗ ಅಂತ ನೋಡಕ್ ಬಂದಿದ್ದಾರೆ. ಆದರೆ ಇವನು ಸುಂದರನಲ್ಲ, ಯುವಕನಲ್ಲ, ಮುದುಕನಾಗಿ ಅವನು. ಹಲ್ಲುದಿರಿ ಬಾಯಿ ಬೋಳ ಆಗಿ ಹೋದು ಅಂತಾರೆ ಕುವೆಂಪು. ಹಲ್ಲುದಿರಿ ಬಾಯಿ ಬೋಳಾಗಿದೆ, ಮುದುಕ, ಸುಂದರನೂ ಅಲ್ಲ. ಹೋಗಿ ಬಹುಶಃ ಈ ವ್ಯಕ್ತಿಯ ಮಾತನಾಡಿ ಓಜಸ್ಸಿದೆ, ಒಂದು ರೀತಿಯ ಆಕರ್ಷಕವಾದ ಧಾಟಿ ಇದೆ, ಶೈಲಿ ಇದೆ. ಅದಕ್ಕೋಸ್ಕರ ಜನ ಆಕರ್ಷಿತರಾಗಿ ಬಂದಿಯಾರ. ಇವರ ಮಾತಿನಲ್ಲಿ ಓಜಸ್ಸು, ಬೆಳಗು ಭಿನ್ನಾನಗಳಿಲ್ಲ ಅಂತಾರೆ. ಹಾಗಾದರೆ ಇವನ ಮಾತು ದೂರಕ್ಕೆ ಕೇಳಿಸುವುದು ಅಂತ ಹೇಳ್ತಾರೆ. ಭಾಷೆ ಇಲ್ಲ, ಓಜಸ್ಸಿಲ್ಲ, ವೈಖರಿ ಇಲ್ಲ, ಸುಂದರತೆ ಇಲ್ಲ, ಏನೂ ಇಲ್ಲ. ಹೋಗಿ ಇವನು ಮಾತನಾಡುವ ವಿಷಯ ಬಹಳ ಜನಕ್ಕೆ ಬೇಕಾಗಿರುವ ವಿಷಯವೇ. ಹಾಗಾಗಿ ಜನ ತಮಗೆ ಬಂದ್ಯಾರ ಅಂತ ಪ್ರಶ್ನೆ ಮಾಡ್ಕೋತಾರೆ ಕುವೆಂಪು. ಇವನು ಮಾತನಾಡುವ ವಿಷಯವೋ ಬೀದಿ ಗುಡಿಸುವ ಜಾಡಮಾಲಿಗಳ ಕುರಿತದ್ದು ಅಂತಾರೆ. ಅವ್ರು ಮಾತಾಡುವ ವಿಷಯ ನೋಡಿದ್ರೆ ಬೀದಿ ಗುಡಿಸುವ ಜಾಡಮಾಲಿಗಳ ಕುರಿತದ್ದು, ಶೋಷಿತರ, ಕೆಳಸ್ತರದ, ದಲಿತರ ಬವಣೆಗಳ ಬಗ್ಗೆ ಮಾತಾಡ್ತಾರೆ ಗಾಂಧೀಜಿ. ವಸ್ತು ಹಾಗೆ, ವಿನ್ಯಾಸ ಇಲ್ಲ, ಸುಂದರ ಅಲ್ಲ, ಆದರೂ ಇಷ್ಟೊಂದು ಜನ ಬಂದಿಯಾರಲ್ಲ ಅಂತ ಅಚ್ಚರಿ ಪಡ್ತಾರೆ. ಕೊನೆಯ ಒಂದು ಸಾಲಲ್ಲಿ ಕುವೆಂಪು ಹೇಳ್ತಾರೆ, ಒಂದು ನಮಗೆ ಇವತ್ತು ರುಜುವಾತಾಗ್ತಾರೆ. ದೇವರನ್ನ ಪೂಜಿಸ್ತಾ ಇದ್ರು ಜನ, ಈಗ ಜನಗಳು ತಮ್ಮ ಕಷ್ಟಕ್ಕೆ ಆಗುವ ವ್ಯಕ್ತಿಯನ್ನು ಪೂಜಿಸೋಕ್ಕೆ ಪ್ರಾರಂಭಿಸಿದ್ದಾರೆ. ಇದು ಮಹತ್ವದ ಘಟ್ಟ ಅಂತಾರೆ ಕುವೆಂಪು. ಹಾಗಾಗಿ ಅವರಾಗಲಿ, VC ಅವರಾಗಲಿ, ಚನ್ನವೀರ ಕಣಿವೆ ಆಗಲಿ, ಪೂತಿನ ಆಗಲಿ, DVG ಆಗಲಿ, ಗಾಂಧೀಜಿಯನ್ನು ಈ ದೃಷ್ಟಿಯಲ್ಲಿ GS ಶಿವರುದ್ರಪ್ಪನವರು ಒಂದು ಕಡೆ ಹೇಳ್ತಾರೆ, ಗಾಂಧೀಜಿ ಎಂಥ ವ್ಯಕ್ತಿ, ಎಂಥ ವ್ಯಕ್ತಿತ್ವ. GS ಶಿವರುದ್ರ ಇವನು ಕಾವಿ ಉಡಲಿಲ್ಲ, ಹೆಣ್ಣು ಬಿಡಲಿಲ್ಲ, ಎಲ್ಲೋ ಮಠದೊಳಗೆ ಕೂತು ಜಪಮಣಿ ಎಣಿಸುತ್ತಾ ಸಮಾಧಿಸ್ಥರಾಗಲಿಲ್ಲ. ಎಲ್ಲರೊಡನೆ ಕುಳಿತೆ, ಬಯಲಿನಲ್ಲಿ ಕುಳಿತೆ, ಸಬುಕೋ ಸನ್ಮತಿ ಜಯ ಭಗವಾನ್ ಎಲ್ಲರೊಂದಿಗೆ ಹೇಳಿದೆ. ಏಕಾಂಗಿಯಾದೆ, ಆದರೆ ಎಲ್ಲರನ್ನೂ ಕಟ್ಟಿಕೊಳ್ಳಿ. ನಡೆವಾಗ
ಏಕಾಂಗಿಯಾಗಿ ನಡೆದೆ. ಏಕಾಂಗಿಯಾದರೂ ಕೂಡ ಜನಗಳ ಮನ ಅಧಿನಾಯಕನಾಗಿ ನಡೆದೆ ಅಂತ ಹೇಳ್ತಾರೆ. ಬಹುಶಃ ಇದು ಕೋವಿ ಹಿಡಿಯಲಿಲ್ಲ ಆದರೂ ಯುದ್ಧ ಮಾಡಿದೆ ಅಂತ ಹೇಳ್ತಾರೆ. ಇದು ವಿರೋಧಾಭಾಸಗಳು. ಮತ್ತೊಂದು ಕಡೆ ಬಿಳಿಗಿರಿ ಎನ್ನುವ ಕವಿ ಗಾಂಧೀಜಿಯನ್ನು ಒಂದು ವಿರೋಧಾಭಾಸಗಳ ಕಂತೆಯ ವ್ಯಕ್ತಿತ್ವ ಹೇಳ್ತಾರೆ. ಗಾಂಧೀಜಿ ಹೇಗೆ ಅಂದರೆ ಹೊರಿಸದ ಕತ್ತಿ, ಹಾಗೇನೆ ಕೊರೆಯದ ಮಂಜು ಅಂತಾರೆ. ಕೊರೆಯದ ಮಂಜು, ನೆತ್ತರು ಹರಿಸದ ಕತ್ತಿ, ಸುಡದ ಬೆಂಕಿ ಅಂತೆ. ಬೆಂಕಿ ಸುಡಲ ಗಾಂಧೀಜಿ. ಹಾಗಾದ್ರೆ ಈ ವಿರೋಧಾಭಾಸಗಳು ನೋಡಿ ನೀವು ನಗಬಹುದು. ನೀವು ಕವಿ ಹೇಳ್ತಾರೆ, ನಗಿರಿ ಇದರಲ್ಲಿ ಏನಿಲ್ಲ ಕೊತ್ತ, ನಾವೆಲ್ಲ ನಗಲೆಂದೇ ಅವನೊಂದೇ ಸಮಯ ಹೊತ್ತ ಅಂತ ಹೇಳ್ತಾರೆ. ಈ ಸಾಲು ಆ ಮನುಷ್ಯ, ಆ ಪುಣ್ಯಾತ್ಮ ನಮಗೋಸ್ಕರ ಮಾಡಿದ ತ್ಯಾಗವನ್ನು ನಮ್ಮ ಕಣ್ಣಿಗೆ ಕಟ್ಟುತ್ತೆ. ನಾವೆಲ್ಲ ನಗಲೆಂದೇ ಅವನೊಂದೇ ಸಮಯ ಹೊತ್ತ ಅಂತ. ಹಾಗಾದ್ರೆ ಗಾಂಧೀಜಿ ನಗಲಿಲ್ವೇ? ನಕ್ಕರು. ಆ ನಗೆ ಎಂಥದ್ದು? ವ್ಯಂಗ್ಯದ ವಿಡಂಬನೆಯ ನಗೆ ಅಲ್ಲ, ಅಸಹ್ಯಗೊಂಡು ಮಾಡ್ತಿರುವಂಥ ಅಶ್ಲೀಲ ನಗೆಯಲ್ಲ ಅದು. ಗಾಂಧೀಜಿಯ ಪರಿಶುದ್ಧ ನಗೆ. ಬೇಂದ್ರೆ ಹೇಳ್ತಾರೆ, ನೆನಸೇವು ನಿನ್ನ ಆ ನಗಿ. ಬೇಂದ್ರೆ ಕವನ, ನೆನಸೇವು ನಿನ್ನ ಆ ನಗಿ, ಒಳಗೆ ಇಲ್ಲ ಧಗಿ. ನೆನಸೇವು ನಿನ್ನ ಆ ನಗಿ, ಒಳಗೆ ಇಲ್ಲ ಧಗಿ. ಪದೇ ಬೆಳಕು ನಿಮ್ಮ ಮಾತು ಮಿಂಚಿನ ಗದಿ ಅಂತ ಹೇಳ್ತಾರೆ. ಇದು ಗಾಂಧೀಜಿಯನ್ನ ನಾವು ಕಂಡುಕೊಂಡಂಥ ರೀತಿ, ನಮ್ಮ ಕನ್ನಡದ ಕವಿಗಳು ಕಂಡುಕೊಂಡಂಥ ರೀತಿ. ಹಾಗಾಗಿ ಗಾಂಧೀಜಿಯ ಹೋರಾಟ, ಆ ಜೀವಂತ ವ್ಯಕ್ತಿಯ ನಮ್ಮ ನೆಲದ ಮೇಲೆ ನಡೆದಾಡ್ತಾ ಜನಗಳನ್ನು ಜಾಗೃತಗೊಳಿಸಿ ನಮ್ಮೆಲ್ಲರನ್ನು ಪ್ರೇರೇಪಿಸಿ ಒಂದು ಗುರಿಯತ್ತ ಕಟ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಕನ್ನಡ ಕವಿಗಳು ಅದಕ್ಕೆ ಪ್ರತಿಕ್ರಿಯಿಸಿದ ರೀತಿ ನಾನು ನಿಮಗೆ ಹೇಳಿದೆ. ಆದರೆ ಗಾಂಧೀಜಿಯ ಹತ್ಯೆ ಆಯಿತು. ಜನವರಿ 30, 1948 ಸಂಜೆ ಗಾಂಧೀಜಿಯ ಹತ್ಯೆ ಆಯಿತು. ಗಾಂಧೀಜಿ ಹತ್ಯೆ ಆದಾಗ ಆ ಗಾಂಧೀಜಿಯ ಹತ್ಯೆಗೆ ನಮ್ಮ ಕನ್ನಡದ ಕವಿಗಳು ತಕ್ಷಣದ ಪ್ರತಿಕ್ರಿಯೆಗಳು ಹೇಗಿತ್ತು, ಅದು ಕೂಡ ತುಂಬ ಒಂದು ರೀತಿಯಲ್ಲಿ ನಮ್ಮನ್ನು ರೋಮಾಂಚನಗೊಳ್ಳುವಂಥ ಪ್ರತಿಕ್ರಿಯೆಗಳು ಬಂದಿವೆ. ಯಾಕೆಂದರೆ ನಾವೆಲ್ಲ ಗಾಂಧೀಜಿಯ ನಂತರದ ದಿನಗಳಲ್ಲಿ ಹುಟ್ಟಿದವರು. ಗಾಂಧೀಜಿ ಸತ್ತಾಗ ಹೇಗೆ ಬಂತು ಅನ್ನೋದನ್ನು ಕನ್ನಡದ ಕವಿಗಳು ಹೇಗೆ ಅದಕ್ಕೆ ಒಂದು ರೀತಿಯ ಪ್ರತಿಕ್ರಿಯೆಯನ್ನು ತೋರಿದರು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಗಾಂಧೀಜಿ ಸತ್ತರು ಅಂದ ತಕ್ಷಣವೇ ಮಾಸ್ತಿ ಹೇಳ್ತಾರೆ, ಸೋತವನ ಮೈಯಿದು ಈತ ಸೋತಿಹ ನೆನಲು ಗೆದ್ದವರು ಎಲ್ಲಿ ಅಂತ ಕೇಳ್ತಾರೆ ಮಾಸ್ತಿ. ಅಷ್ಟೇ ಅಲ್ಲ, ಆ ಗಾಂಧೀಜಿಯನ್ನು ದೇಹ ಗುಂಡಿನೇಟಿಂದ ಬಿದ್ದ ತಕ್ಷಣವೇ ಅಡಿಗರು ಹೇಳ್ತಾರೆ, ಹೇಗೆ ಬಿತ್ತು ಗಾಂಧೀಜಿಯ ದೇಹ ನೆಲಕ್ಕೆ ದೊಪ್ಪ ಅಂತಂದರೆ, ಸತ್ಯ ನ್ಯಾಯ ಧರ್ಮದ ಆಧಾರವು ಬಿದ್ದ ಹಾಗೆ ಬಿತ್ತು ನೆಲದ ಮೇಲೆ, ನಮ್ಮ ತಲೆಯ ಮೇಲೆ ಬಿತ್ತು ಪಾಪ ಭಾರವು ಅಂತಾರೆ. ನಮ್ಮ ತಲೆಯ ಮೇಲೆ ಬಿತ್ತು ಪಾಪ ಭಾರವು ಅಂತಾರೆ. ಇದು ಅಡಿಗರ ಉದ್ಗಾರ. ಹಾಗೆಯೇ ಬೇಂದ್ರೆ ಹೇಳ್ತಾರೆ, ಸಾಕ್ರಟೀಸ ಕುಡಿದನಲ್ಲಿ ವಿಷದ ನೀರ, ಸಾಕ್ರಟೀಸ ಕುಡಿದ ನೀರ, ಯೇಸು ಕ್ರಿಸ್ತ ಇದ್ದನೆಲ್ಲಿ ಅವನ ದೇಹ ಶಿಲುಬೆಯಲ್ಲಿ. ಎಂಥ ಪುಣ್ಯಾತ್ಮರಿಗೆ ಸಾವು ಹೀಗೆ ಆಗುತ್ತೆ. ಸಾಕ್ರಟೀಸನಿಗೆ ವಿಷ ಕುಡಿಸ್ಕೊಂಡ್ರು, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದರು. ಆದರೆ ಬೇಂದ್ರೆ ಹೇಳ್ತಾರೆ, ಸಾಕ್ರಟೀಸ ಮತ್ತು ಯೇಸು ಕ್ರಿಸ್ತನ ವಿಷಯದಲ್ಲಿ ನ್ಯಾಯದೊಂದ ನೆಪ ಮಾಡಿ ವಿಚಾರಣೆಯ ನಾಟಕವಾಡಿ ಕೊಂದ್ರಪ್ಪ. ಅಲ್ಲಿ ಒಂದು ನ್ಯಾಯದೊಂದು ಕೋರ್ಟಿಗಾದರೂ ಒಂದು ಎನ್ಕ್ವೈರಿ ವಿಚಾರಣೆ ಮಾಡಿ ಇವನು ತಪ್ಪಿತಸ್ಥ ಅಂತ ಶಿಕ್ಷೆ ಕೊಟ್ಟರು. ಅದೂ ಬೇಡವಾಯ್ತೆ. ಇಲ್ಲಿ ಗಾಂಧೀಜಿ ವಿಚಾರದಲ್ಲಿ ಅದೂ ಬೇಡವಾಯ್ತೆ. ಕೊನೆಗೆ ಅಹಿಂಸೆಯನ್ನು ಗುಂಡು ಹಾಕಿ ಕೊಂದಿತು ಅಂತ ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಗಾಂಧೀಜಿಯ ಸಾವಿಗೆ ನಮ್ಮ ಕನ್ನಡ ಸಾಹಿತ್ಯ ಪ್ರತಿಕ್ರಿಯಿಸಿದ ರೀತಿ. ನೂರಾರು ಉದಾಹರಣೆಗಳನ್ನ ನಾನು ಹೇಳ್ಬೋದು. ಸಮಯಾಭಾವದಿಂದ ಒಂದೆರಡು ತುಣುಕುಗಳನ್ನು ಮಾತ್ರ
ನಾನು ನಿಮ್ಮ ಮುಂದೆ ಹೇಳಿದೆ. ಆದರೆ ನನಗೆ ಬಹಳ ಮುಖ್ಯವಾಗುವುದು ಈಗ ನಮಗೆ ಗಾಂಧೀಜಿಯ ಪ್ರಸ್ತುತತೆ, ಗಾಂಧೀಜಿಯ ತತ್ವಾದರ್ಶಗಳಿಂದ ಸಂಪೂರ್ಣವಾಗಿ ದೂರ ಸರಿದಿರುವ ಇಂದಿನ ಕಾಲಘಟ್ಟದಲ್ಲಿ ಗಾಂಧೀಜಿ ಬೇಕು ಅನ್ನೋದು ನಮ್ಮ ಕೂಗಾಗಬೇಕಾಗಿದೆ. ಗಾಂಧೀಜಿಯೇ ಈಗ ಹೆಚ್ಚು ನಮಗೆ ಮಾರ್ಗ ತೋರಿಸಬೇಕಾಗಿದೆ, ಗಾಂಧೀಜಿಯ ವಾದ ನಮಗೆ ಮಾರ್ಗ ತೋರಿಸಬೇಕಾಗಿದೆ. ಆದರೆ ನಾವು ಗಾಂಧೀಜಿಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀವಿ. ಹಾಗಾಗಿ ಗಾಂಧಿ ಸಾವಿನ ನಂತರ ಗಾಂಧಿಯ ತತ್ವಾದರ್ಶಗಳನ್ನು ಮರೆತಿರುವ ನಾವಿದೀವಲ್ಲ, ನಮ್ಮಗಳ ಬಗ್ಗೆ ವ್ಯಂಗ್ಯವಾಗಿ ವಿಡಂಬನೆಯಾಗಿ ಬಹಳ ಸಿಟ್ಟು, ಆಕ್ರೋಶ, ಆವೇಶದಲ್ಲಿ ನಮ್ಮ ಕನ್ನಡದ ಸಾಹಿತಿಗಳು, ಕವಿಗಳು ಪ್ರತಿಕ್ರಿಯಿಸಿದ್ದಾರೆ. ಬಹುಶಃ ಅವರ ಮಾತುಗಳ ಹಿಂದೆ ವಿಪರೀತವಾದ ಸಿಟ್ಟಿದೆ, ಆಕ್ರೋಶವಿದೆ. ಗಾಂಧೀಜಿಯನ್ನು ದೈಹಿಕವಾಗಿ ಕೊಂದಿದ್ದಕ್ಕಿಂತ ತಾತ್ವಿಕವಾಗಿ ಕೊಡುತ್ತಿರುವ ನಮ್ಮಂಥವರ ಬಗ್ಗೆ ಅವರಿಗೆ ವಿಪರೀತವಾದ ಸಿಟ್ಟಿದೆ. ಅದರಿಂದಲೇ ವ್ಯಂಗ್ಯದ ವಿಡಂಬನೆಯ ಭಾಷೆಯಲ್ಲಿ ಅನೇಕ ಕವನಗಳು ಹೊರಬಂದಿವೆ. ನಾನು ಒಂದೆರಡನ್ನು ಮಾತ್ರ ಇಲ್ಲಿ ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಒಂದು 4-5 ಪದ್ಯಗಳು ಈ ಸಾಲಿನಲ್ಲಿ ಬರ್ತಿವೆ. ಅವರು ಒಂದು ಕಡೆ ಹೇಳ್ತಾರೆ ಗಾಂಧೀಜಿಗೆ, ನೀನೊಬ್ಬ ವಿಚಿತ್ರ ಮನುಷ್ಯ, ನೀನೊಬ್ಬ ವಿಚಿತ್ರ ಮನುಷ್ಯ, ಎಲ್ಲಿಂದ ಬಂದೆಯೋ ಮಾರಾಯ, ಬೆಲೆ ಕಟ್ಟಲಾರದ ಮಂದಿಯ ಮುಂದೆ ಎಲ್ಲವನ್ನೂ ತೆಗೆದು ಅಂಗಡಿಗಿಟ್ಟೆ, ಬೆಲೆ ಕಟ್ಟಲಾರದ ಮುಂದೆ ಎಲ್ಲವನ್ನೂ ಇಟ್ಟು ಅಂಗಡಿ ತೆರೆದೆ, ಕಾಸಿಗೆ ಕಾಸು ಎಣಿಸುತ್ತಾ ಇಲಿ ಹೆಗ್ಗಣಗಳ ಜೊತೆ ತೂತು ಕೊಯ್ಯುತ್ತಾ ಬ್ಯಾಂಕಿನಲ್ಲಿ ಬೆಳೆಯುವ ಬಡ್ಡಿಗೆ ರೋಮಾಂಚನಗೊಳ್ಳುವ ಈ ಜನರ ನಡುವೆ ನೀನು ಎಲ್ಲಿಂದ ಬಂದೆಯೋ ಮಾರಾಯ ಅಂತಾರೆ. ಬಹುಶಃ ಇದರೊಳಗಡೆ ಇರೋ ವ್ಯಂಗ್ಯ ವಿಡಂಬನೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ಳಿ. ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ GS ಹೇಳ್ತಾರೆ. ಏನಂತಂದರೆ, ನೀ ಬಂದು ಹೋದ ಮೇಲೆ ಏನೇನಾಗಿದೆ ಎಂದು ಹೇಳಲಾರೆ, ನೀ ಬಂದು ಹೋದ ಮೇಲೆ ಏನೇನಾಗಿದೆ ಎಂದು ಹೇಳಲಾರೆ, ನಿನ್ನೆದೆಗೆ ತಾಕಿದ ಗುಂಡು ನಮ್ಮೆದೆಗೂ ತಾಕಿದ್ದರೆ ಅದರ ಮಾತೇ ಬೇರೆ, ನೀನು ಬದುಕಿದ್ದೆ ಎಂಬುದಕ್ಕೆ ಇಲ್ಲೋ ಈಗ ಈ ವಿಗ್ರಹವನ್ನು ನಿಲ್ಲಿಸಿದ್ದೇವೆ, ಈ ಚೌಕಕ್ಕೆ ನಿನ್ನ ಹೆಸರಿಟ್ಟಿದ್ದೇವೆ ಅಂತ. ಎಂಥ ವ್ಯಂಗ್ಯ! ಇಷ್ಟಕ್ಕೆ ಮಾತ್ರ ನಮ್ಮದು ಆಗಿರುವಂಥದ್ದು. ಕೊನೆ ಒಂದು ಪದ್ಯದ ಒಂದು ಕೊನೆ ಖಂಡಿಕೆಯಲ್ಲಿ, ಕವನದ ಖಂಡಿಕೆಯಲ್ಲಿ GSS ಕವನ ಹೀಗೆ ಅಂತ್ಯ ಮಾಡ್ತಾರೆ. ಸಂಜೆ ಪಾರ್ಕಿನಲ್ಲಿ ಹಕ್ಕಿಗಳು ಗಲೀಜು ಮಾಡುತ್ತಿರುವಲ್ಲಿ ನಿನ್ನ ಪ್ರತಿಭೆ, ಗಾಂಧೀಜಿಯ ಪ್ರತಿಭೆ ಇದೆ. ಜನ ಬರುತ್ತಾರೆ ಹೋಗುತ್ತಾರೆ, ನಿನ್ನ ಪ್ರತಿಭೆಯ ಬಳಿ ಕುಳಿತು ನಿನಗೆ ಪ್ರಿಯವಾದ ಕಡಲೆಕಾಯಿ ತಿನ್ನುತ್ತಾರೆ, ನಿನ್ನ ಪ್ರತಿಮೆಯ ಬಳಿ ಕುಳಿತು ನಿನಗೆ ಪ್ರಿಯವಾದ ಕಡಲೆಕಾಯಿ ತಿನ್ನುತ್ತಾರೆ, ಕಡಲೆಕಾಯಿ ತಿಂದು ಸಿಪ್ಪೆಯನ್ನೆಲ್ಲ ನಿನ್ನ ಪಾದಕ್ಕೆ ಬಿಸಿಟು ನಡೆಯುತ್ತಾರೆ. ವಾಕಿಂಗ್ ಬಂದ ತರುಣ ದಂಪತಿಗಳು ಪಾಪ ಯಾರದೋ ಮುದುಕರದು ಈ ಪ್ರತಿಭೆ ಅನ್ನುತ್ತಾರೆ. ಅಜ್ಜ ಮೊಮ್ಮಗನೊಂದಿಗೆ ಬರುತ್ತಾನೆ, ಮೊಮ್ಮಗ ಕೇಳುತ್ತಾನೆ, ಅಜ್ಜ ಏನಿದು? ಇದು ಗಾಂಧಿ ಹಾಗೆಂದರೇನಜ್ಜ? ಅಜ್ಜ ಹೇಳುತ್ತಾನೆ, ಅವನೊಬ್ಬ ಶುದ್ಧ ತಲೆತಿರುಕ ಹುಚ್ಚ. ಇದು ಪದ್ಯ. ಬಹುಶಃ ನಿಮಗೆ ಅರ್ಥ ಆಗಿರ್ಬೋದು ಇದರ ವ್ಯಂಗ್ಯ ವಿಡಂಬನೆ. ಗಾಂಧೀಜಿಯನ್ನು ನಮ್ಮ ಯುವ ಪೀಳಿಗೆ ಮತ್ತು ಹಿಂದಿನ ತಲೆಮಾರಿನ ಜನ ಯಾವ ಥರ ಕಾಣ್ತಾ ಇದ್ದೀವಿ ಅಂತ. ಅದರಿಂದ ಗಾಂಧಿಯ ನಂತರದ ಸಾವಿನ ನಂತರ ಗಾಂಧೀಜಿಯ ತತ್ವಾದರ್ಶಗಳಿಗೆ ಗೋರಿ ಕಟ್ಟಿದಂಥ ಜನಗಳ ಬಗ್ಗೆ ಕನ್ನಡ ಸಾಹಿತ್ಯದಲ್ಲಿ ಕವಿಗಳು ತಮ್ಮ ಆಕ್ರೋಶನ ತೋಡ್ಕೊಳ್ಳ. ಚಂದ್ರಶೇಖರ ಪಾಟೀಲ್ ಒಂದು ಕವನದಲ್ಲಿ ಹೇಳ್ತಾರೆ, ಗಾಂಧಿ ಚಾಪಿನ ಸೇಂದಿಯ ಮಾರಿ ಯಾವನೋ ಪುಣ್ಯಾತ್ಮ ಲಕ್ಷ್ಮಿಯ ತಂದು ಗಾಂಧೀಜಿಗೆ ದೇವಸ್ಥಾನ ಕಟ್ಟಿಸ್ತಾ ಅಂತ. ಇದು ನಿಮಗೆ ಅರ್ಥ ಆಗ್ಬೋದು ಇವತ್ತಿನ ಪರಿಸ್ಥಿತಿ ಬಗ್ಗೆ. ಕನ್ನಡ ಸಾಹಿತ್ಯ ವಿಶೇಷವಾಗಿ ನಾನು ಬರೀ ಕವಿಗಳ ಬಗ್ಗೆ ಮಾತ್ರ ಇವತ್ತಿನ ಸಮಯದ ಕ್ಲುಪ್ತತೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದೀನಿ. ಹೀಗೆ ಗಾಂಧೀಜಿಯ ಬಗ್ಗೆ
ಗಾಂಧೀಜಿಯ ಹೋರಾಟವನ್ನು ಕಣ್ಣಾರೆ ಕಂಡಂಥ ಕವಿಗಳ ಪ್ರತಿಕ್ರಿಯೆ ಹೇಗಿತ್ತು, ಕಣ್ಮುಂದೆಯೇ ಗಾಂಧೀಜಿಯ ಹತ್ಯೆಯಾದಾಗ ಕನ್ನಡದ ಕವಿಗಳ ಪ್ರತಿಕ್ರಿಯೆ ಹೇಗಿತ್ತು, ಗಾಂಧೀಜಿಯ ಸಾವಿನ ನಂತರ ಅವರ ತತ್ವಾದರ್ಶಗಳನ್ನು ಗೋರಿ ಕಟ್ಟಿ ಇವತ್ತು ನಾವು ಗಾಂಧೀಜಿಯನ್ನು ಮರೆತಿರುವ ಸಂದರ್ಭದ ಬಗ್ಗೆ ಕನ್ನಡದ ಕವಿಗಳ ಆಕ್ರೋಶ ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ತುಣುಕುಗಳನ್ನು, ಸ್ಯಾಂಪಲ್ಗಳನ್ನು ನಿಮ್ಮ ಜೊತೆ ಇವತ್ತಿನ ಈ ಉಪನ್ಯಾಸದಲ್ಲಿ ಹಂಚಿಕೊಂಡಿದೆ. ನಾನು ಒಂದೆರಡು ಮಾತು ಶಾಸ್ತ್ರಿಯವರ ಬಗ್ಗೆ ಹೇಳೋಕ್ಕೆ ಮುಂಚೆ ಒಂದು ಪದ್ಯ ಹೇಳಿ ಗಾಂಧೀಜಿಯವರ ಬಗೆಗಿನ ನನ್ನ ಉಪನ್ಯಾಸ ಮುಗಿಸ್ತೀನಿ. ಗಾಂಧೀಜಿ ಹತ್ಯೆಯಾದಾಗ ಜನವರಿ 30, 1948 ಸಂಜೆ ಹತ್ಯೆಯಾದಾಗ ಮೈಸೂರು ಆಕಾಶವಾಣಿಯವರು ರಾಷ್ಟ್ರಕವಿ ಕುವೆಂಪುರವರನ್ನು ಕರೆದು ಬಾನುಲಿ ಒಳಗಡೆಯಲ್ಲಿ ತಮ್ಮ ತಕ್ಷಣದ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಅಂತ ಕೇಳಿದರು. ಆಗ್ತಾನೆ ಗಾಂಧೀಜಿ ದೇಶಾದ್ಯಂತ ಒಂದು ರೀತಿ ದೇಶದ ಶೋಕ ಸಾಗರದಲ್ಲಿ ಮುಳುಗಿತ್ತು. ಆಗ ಟಿವಿಗಳಿಲ್ಲ, ಬರೀ ಆಕಾಶವಾಣಿಗಳ ಮೂಲಕ ಕೇಂದ್ರಗಳ ಮೂಲಕನೇ ಈ ಸುದ್ದಿ ಕೋಟ್ಯಾಂತರ. ಹಾಗಾಗಿ ಮೈಸೂರು ಆಕಾಶವಾಣಿಯವರು ಕುವೆಂಪು ಮನೆಗೆ ಹೋಗಿ ಅಲ್ಲೇ ಒಂದು ರೆಕಾರ್ಡ್ ಮಾಡಿಕೊಂಡು ನಾವು ಪ್ರಚಾರ ಮಾಡ್ತೀವಿ, ತಮ್ಮ ಪ್ರತಿಕ್ರಿಯೆ ಹೇಳಿ, ಗಾಂಧೀಜಿ ಹತ್ಯೆಯಾಯಿತು ಅಂತ ಹೇಳಿದರು. ಆಗ ಕುವೆಂಪು 5 ಸಾಲಿನ ಒಂದು ಕವನ ಕಟ್ಟಿದರು ಅಲ್ಲೇ. ಆ ಕವನದೊಂದಿಗೆ ನಾನು ಈ ಗಾಂಧೀಜಿಯ ಬಗೆಗಿನ ಉಪನ್ಯಾಸ, ಕನ್ನಡ ಕವಿಗಳು ಕಂಡಂತೆ ಗಾಂಧೀಜಿ ಎನ್ನುವ ಇವತ್ತಿನ ನನ್ನ ಉಪನ್ಯಾಸನ ಮುಗಿಸ್ತೀನಿ. ಕುವೆಂಪು ಹೇಳಿದ್ದು, ರಾಷ್ಟ್ರಪಿತ ದಿವಂಗತ, ರಾಷ್ಟ್ರಪಿತ ದಿವಂಗತ, ಉನ್ಮತ್ತ ಹಸ್ತಹತ, ಉನ್ಮತ್ತ ಹಸ್ತಹತ, ನರ ಹೃದಯದ ವಿಷವಾರಿಧಿಗೆ, ನರ ಹೃದಯದ ವಿಷವಾರಿಧಿಗೆ ಜೀವಾಮೃತ ಸಮರ್ಪಿತ, ನರ ಹೃದಯದ ವಿಷವಾರಿಧಿಗೆ ಜೀವಾಮೃತ ಸಮರ್ಪಿತ, ಕ್ಷಮಿಸುವೋ ಜಗತ್ಪಿತ, ಕ್ಷಮಿಸುವೋ ಜಗತ್ಪಿತ, ಅದೃಷ್ಟಹೀನ ಭಾರತ, ಅದೃಷ್ಟಹೀನ ಭಾರತ ಅಂತ. ಇದು ಕುವೆಂಪು ಅವರ ತಕ್ಷಣದ ಪ್ರತಿಕ್ರಿಯೆ ಗಾಂಧಿ ಹತ್ಯೆಯಾದಾಗ. ಇಷ್ಟು ಹೇಳಿ ನಾನು ಶಾಸ್ತ್ರಿಯವರ ಜನ್ಮದಿನವೂ ಕೂಡ ಅಕ್ಟೋಬರ್ 2. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬದುಕಿನ ಬಗ್ಗೆ, ಅವರ ಜೀವನ ಶೈಲಿ, ಅವರ ಸಂಸಾರ, ಅವರ ಬಾಡಿಗೆ ಮನೆ, ಅವರ ಸರಳವಾದ ಬದುಕು, ಸತ್ತಾಗಲೂ ಅವರಿಗೆ ಸಾರ ಇದ್ದ ಸಾರ, ಇದರ ಬಗ್ಗೆ ಅವರ ಪ್ರಾಮಾಣಿಕತೆ, ದಕ್ಷತೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಒಂದು ರೀತಿ ದಂತಕಥೆ ಆಗುವ ಮಟ್ಟಿಗೆ ಜನಕ್ಕೆ ವಿಷಯಗಳು ಗೊತ್ತಿದೆ. ಆದರೆ ನಾನು ಎರಡನ್ನು ಉದಾಹರಣೆ ಕೊಟ್ಟು ಶಾಸ್ತ್ರಿಯವರಿಗೆ ನನ್ನ ನುಡಿ ನಮನಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಒಂದು ನಾನು ಇತ್ತೀಚೆಗೆ ಓದ್ತಾ ಇದ್ದ ಪುಸ್ತಕ ಕುಲದೀಪ್ ನಯ್ಯರ್ ಅವರದು. ಕುಲದೀಪ್ ನಯ್ಯರ್ ಅವರು ಈ ತಮ್ಮ ಅನುಭವವನ್ನು ಬರೆದಿರುವ ಪುಸ್ತಕದಲ್ಲಿ ಕುಲದೀಪ್ ನಯ್ಯರ್ ಮುಖ್ಯವಾಗಿ ಬರೆದಿರೋದು ಶಾಸ್ತ್ರಿಯವರ ಭೇಟಿಯಾದ ಒಂದು ಪ್ರಸಂಗನ ಖ್ಯಾತ ಪತ್ರಕರ್ತ ಕುಲದೀಪ್ ನಯ್ಯರ್ ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅವತ್ತು ಬೆಳಗ್ಗೆ ಶಾಸ್ತ್ರಿಯವರು ಮಂತ್ರಿ, ಸಂಜೆ ಹೊತ್ತಿಗೆ ಅವರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಸಂಜೆ ರಾಜೀನಾಮೆ ಕೊಟ್ಟಾದ ಮೇಲೆ ಕುಲದೀಪ್ ನಯ್ಯರ್ ಶಾಸ್ತ್ರಿ ಅವರ ಒಂದು ಸಂದರ್ಶನ ಮಾಡೋಣ, ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಪತ್ರಕರ್ತರು. ಆಗ ಶಾಸ್ತ್ರಿ ಅವರ ಮನೆಗೆ ಹೋಗ್ತಾರೆ. ಶಾಸ್ತ್ರಿ ಅವ್ರ ಮನೆಗೆ ಹೋದರೆ ಮನೆಯಲ್ಲಿ ದೀಪಗಳೆಲ್ಲ ಆರೋಗ್ಬಿಟ್ಟು ಕತ್ತಲೆ ಆಗ್ಬಿಟ್ಟಿದೆ. ಮನೆಯಲ್ಲಿ ಯಾರೂ ಇರಬೇಕು ಅನ್ನುವಷ್ಟು ಸಂಪೂರ್ಣವಾದ ದೀಪಗಳು ಆರೋಗಿದೆ. ಕುಲದೀಪ್ ನಯ್ಯರ್ ಒಳಗಡೆ ಹೋಗಿ ಕದ ತಟ್ತಾರೆ. ಒಂದು ರೂಮಲ್ಲಿ ಮಾತ್ರ ದೀಪ ಉರಿತಾ ಇರುತ್ತೆ. ಆ ರೂಮಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಬ್ಬರೇನೆ ಬೆಳಗ್ಗೆ ಮಂತ್ರಿ, ಸಂಜೆ ರಾಜೀನಾಮೆ ಕೊಟ್ಟು ಮಾಜಿ ಮಂತ್ರಿ. ಆ ಕೊಠಡಿ ಒಳಗಡೆ ಶಾಸ್ತ್ರಿಗಳು ಒಂದು ಪುಸ್ತಕನ ಬೆಡ್ ಲ್ಯಾಂಪ್ ಹಾಕ್ಕೊಂಡು ಪುಸ್ತಕ ಓದ್ತಾ ಕೂತಿರ್ತಾರೆ. ಇಡೀ ಮನೆ ಕತ್ತಲು ಗೌ ಅಂತಿರುತ್ತೆ. ಆಗ ಕುಲದೀಪ್ ನಯ್ಯರ್ ಕೇಳ್ತಾರೆ, ಇಡೀ ಮನೆ ತುಂಬ ಲೈಟ್ ಆಫ್ ಮಾಡಿಕೊಂಡು
ನೀವೊಬ್ಬರು ಈ ಕೊಠಡಿ ಒಳಗಡೆ ಒಂದು ಪುಸ್ತಕ ಓದ್ತಾ ಕೂತಿದ್ದೀರಿ, ಒಂದೆರಡು ಲೈಟಾರು ಹಾಕೋದು ಬೇಡ, ಬಂದವ್ರಿಗೆ ಇಷ್ಟು ಕತ್ತಲೆಯಲ್ಲಿ ಕೂತಿದ್ದೀರಲ್ಲ ಅಂತ ಕೇಳ್ತಾರೆ. ಆಗ ಶಾಸ್ತ್ರಿಗಳು ಹೇಳ್ತಾರೆ, ನಿನ್ನೆವರೆಗೆ ಈ ಮನೆ ಲೈಟ್ ಬಿಲ್ಲು ಸರ್ಕಾರ ಕಟ್ತಿದ್ದು, ಇವತ್ತಿನಿಂದ ನಾನು ಮಾಜಿ, ನಾನು ಕಟ್ಟಬೇಕಾಗುತ್ತೆ ಲೈಟ್ ಬಿಲ್ಲು, ನನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದು ಶಾಸ್ತ್ರಿಗಳ ಬದುಕನ್ನು ಕಣ್ಣಾರೆ ಕಂಡು ತಮ್ಮ ಅನುಭವನ ಹಂಚ್ಕೋತಾರೆ ಕುಲದೀಪ್ ನಾಯರ್. ಯಾಕೆ ನಾನು ಈ ಮಾತು ಹೇಳಿದೆ ಅಂದರೆ, ಇನ್ನೊಂದು ಪ್ರಸಂಗ ಇದೆ ಶಾಸ್ತ್ರಿಗಳ ಬಗ್ಗೆ. ಶಾಸ್ತ್ರಿಯವರು ಮತ್ತು ಅವರ ಹೆಂಡತಿ ಲಲಿತಾ ಶಾಸ್ತ್ರಿ, ಅದು ಒಂದು ಆದರ್ಶ ದಾಂಪತ್ಯ. ಲಲಿತಾ ಶಾಸ್ತ್ರಿ ಅವರಿಗೆ ಮನೆ ಪಕ್ಕ ಒಬ್ಬರು ಹೆಣ್ಣುಮಗಳು, ಆಕೆ ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಿದ್ರು. ಆ ಹೆಣ್ಣುಮಗಳು ಬಂದು ಒಂದು ಸಲ ಲಲಿತಾ ಶಾಸ್ತ್ರಿ ಅವ್ರನ್ನ, ಹೇಗಿದ್ರು ಲಲಿತಾ ಶಾಸ್ತ್ರಿ ಅವರ ಯಜಮಾನರು ಮಂತ್ರಿಗಳು, ಅವ್ರು ತಿಂಗಳ ಸಂಬಳ ಬರುತ್ತೆ, ಹಾಗೆ ಸ್ವಲ್ಪ ಅನುಕೂಲಸ್ಥರು ಅನ್ನೋ ಕಾರಣಕ್ಕೆ ತನ್ನ ಕಟ್ಟಕ್ಕೆ ನೆರವಾಗ್ಬೋದು ಅನ್ನೋ ಕಾರಣಕ್ಕೆ ಆ ಹೆಣ್ಣುಮಗಳು ಬಂದು ಲಲಿತಾ ಶಾಸ್ತ್ರಿ ಅವ್ರ ಹತ್ರ ತುಂಬ ತೊಂದರೆ ಆಗಿದೆ, ಒಂದು 500 ರೂಪಾಯಿ ನನಗೆ ಸಾಲ ಕೊಡೋಕ್ಕಾಗುತ್ತಾ ಅಥವಾ 500 ರೂಪಾಯಿ ಸಹಾಯ ಮಾಡೋಕ್ಕಾಗುತ್ತಾ ಅಂತ ಪಕ್ಕದ ಮನೆಯೊಬ್ಬಳು ಬಡ ಹೆಣ್ಣುಮಗಳು ಬಂದು ಲಲಿತಾ ಶಾಸ್ತ್ರಿ ಅವರಲ್ಲಿ ಕೇಳ್ತಾರೆ. ಲಲಿತಾ ಶಾಸ್ತ್ರಿ ಅವರು, ನಮ್ಮ ಯಜಮಾನ್ರಿಗೆ ಕೇಳ್ತೀನಿ, ಅವ್ರು ಕೊಟ್ಟರೆ ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ರಾತ್ರಿ ಊಟಕ್ಕೆ ಬಂದಾಗ ತಮ್ಮ ಗಂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೊತೆ ಲಲಿತಾ ಶಾಸ್ತ್ರಿ ಕೇಳ್ತಾರೆ, ನೋಡಿ ಪಕ್ಕದ ಮನೆ ಹೆಂಗಸು ನನ್ನ ಸ್ನೇಹಿತೆ ತುಂಬ ಕಷ್ಟದಲ್ಲಿದ್ದಾಳಂತೆ, ಒಂದು 500 ರೂಪಾಯಿ ಸಹಾಯ ಕೇಳಿದ್ದಾಳೆ, ಕೊಡೋಕ್ಕಾಗುತ್ತೆ ಅಂತ. ಶಾಸ್ತ್ರಿಗಳು ಹೇಳ್ತಾರೆ, ನನ್ನ ಹತ್ರ ಸಹಾಯ ಮಾಡುವಷ್ಟು ದುಡ್ಡಿಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಭಾಳ ಖಡಾಖಂಡಿತವಾಗಿ ಹೇಳ್ತಾರೆ, ಆಗಲ್ಲ. ಆಮೇಲೆ ಎಷ್ಟೋ ದಿನ ಆಗೋಗುತ್ತೆ, ಇದು ಘಟನೆ ಮರ್ತೋಗಿರುತ್ತೆ. ಒಂದು ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಜ್ಞಾಪಕ ಬರುತ್ತೆ. ಅಂದಾಗ ಎಷ್ಟೋ ಒಂದು 2 ತಿಂಗಳ ಕೆಳಗೆ ನನ್ನ ಹೆಂಡತಿ ಪಕ್ಕದ ಮನೆ ಹೆಂಗಸಿನ ಬಗ್ಗೆ ಹೇಳಿದ್ದು, ಅವನಿಗೆ ಏನಾಯಿತು ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಪಕ್ಕದ ಮನೆಯ ಹೆಂಗಸಿನ ವಿಷಯ ಹೇಳಿದ್ದೆ. ನಾನಂತೂ ಸಹಾಯ ಮಾಡೋಕ್ಕಾಗಲಿಲ್ಲ, ಆದರೆ ಆ ಹೆಣ್ಣುಮಗಳ ಪರಿಸ್ಥಿತಿ ಏನಾಯಿತು ನನಗೆ ಗೊತ್ತಾಗಲಿಲ್ಲ ಅಂತ ಶಾಸ್ತ್ರಿಗಳು ತಮ್ಮ ಹೆಂಡತಿ ಹತ್ರ ಪ್ರಸ್ತಾಪ ಮಾಡಿದ್ರಂತೆ. ಆಗ ಲಲಿತಾ ಶಾಸ್ತ್ರಿ ಹೇಳಿದ್ರಂತೆ, ಏನು ಮಾಡೋಕ್ಕಾಗತ್ತೆ, ನೀವಂತೂ ಕೈ ಚೆಲ್ಬಿಟ್ರಿ, ಆಗಲ್ಲ ಅಂಥೇಳಿ. ಆದರೆ ನಾನೇನು ಮಾಡಿದೆ, ಹೇಗೋ ನಾನು ಕೂಡಿಟ್ಟಿದ್ದು ಒಂದು 500 ರೂಪಾಯಿ ಇತ್ತು, ಆ 500 ರೂಪಾಯಿ ನಾನೇ ಆ ಹೆಣ್ಣುಮಗಳಿಗೆ ಕೊಟ್ಟು ಸಹಾಯ ಮಾಡಿದೆ ಅಂತ ಹೇಳಿ. ನೀನು ಹೇಗೆ ಕೂಡಿಟ್ಟಿದ್ದೆ 500 ರೂಪಾಯಿ? ಆಗ ಲಲಿತಾ ಶಾಸ್ತ್ರಿ ಹೇಳಿದಂತೆ, ನೀವು ಪ್ರತಿ ತಿಂಗಳು ಅಕ್ಕಿ, ದಿನಸಿ, ಹಾಲು ಅಂಥೇಳಿ ಕೊಡ್ತಿದ್ರಲ್ಲ ದುಡ್ಡು, ಆ ಪ್ರತಿ ತಿಂಗಳು ಕೊಡ್ತಿದ್ದ ದುಡ್ಡಲ್ಲೇ ನಾನು ಮಿತವ್ಯಯ ಮಾಡಿ ಸ್ವಲ್ಪ ಹಣನ ಕೂಡಿಟ್ಟಿದ್ದೆ, ಅದು ಒಂದು 500 ರೂಪಾಯಿ ಇತ್ತು, ಅದನ್ನು ಕೊಟ್ಟೆ ಆ ಹೆಣ್ಮಗಳಿಗೆ. ತಕ್ಷಣವೇ ತಮ್ಮ ಆಫೀಸ್ಗೆ ಹೋಗಿ ಅಲ್ಲಿಯ ಲೆಜಿಸ್ಲೇಚರ್ ಸೆಕ್ರೆಟರಿಗೆ ಒಂದು ಲೆಟರ್ ಬರೆದ್ರಂತೆ, ಇನ್ನು ಮುಂದಿನ ತಿಂಗಳಿಂದ ನನಗೆ ಕೊಡುವ ಸಂಬಳನ 100 ರೂಪಾಯಿ ಕಮ್ಮಿ ಮಾಡು, ಏಕೆಂದರೆ ನನ್ನ ಹೆಂಡತಿ ಮ್ಯಾನೇಜ್ ಮಾಡ್ತಾಳೆ, ಅದರೊಳಗಡೆ ಸಾಕು ಅಂತ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬದುಕಿನ ಬಗ್ಗೆ ನಾವು ಓದಿರುವಂಥ ಮಾತುಗಳು. ಇವತ್ತಿನ ಈ ಕಾಲದ ಭ್ರಷ್ಟತೆ, ದುಷ್ಟತನ, ಈ ರಾಜಕಾರಣದ ವ್ಯವಸ್ಥೆ, ಕೋಟಿಗಟ್ಟಲೆ ಚುನಾವಣಾ ವೆಚ್ಚ, ಇವನ್ನೆಲ್ಲ ನೋಡ್ಕೊಂಡಾಗ ನಾವು ಒಂಥರ ನಮಗೆ ನಾವೇನೇ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ರಾಜಕಾರಣಕ್ಕೂ ಕೂಡ ಒಂದು ರೀತಿ ಶುದ್ಧೀಕರಣ ಅಗತ್ಯ ಇದೆ. ಮತದಾರರೂ ಕೂಡ ಈಗ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಮತ್ತು ನಮ್ಮ ಆರ್ಥಿಕ ನೀತಿಯಂತೂ ಕೂಡ ಈಗ ಸಾಕಷ್ಟು ಗಾಂಧಿಯನ್ನು ಮರೆತು ದೂರ ಹೋಗಿದೆ. ಈಗಲೂ ಈ ಗಳಿಗೆಗೂ ನನ್ನ ಸ್ಪಷ್ಟ ಅಭಿಪ್ರಾಯ, ಇವತ್ತಿನ ರೋಗಗಳಿಗೆ ಮದ್ದು ಗಾಂಧಿ ಮತ್ತು ಅಂಬೇಡ್ಕರ್. ಇವರೇ ಒಂದಲೇ ನಾವು ಏನಾದರೂ ಕೂಡ ಈ ಭಾರತವನ್ನು ಉಳಿಸ್ಕೋಬೇಕಾಗಿದೆ, ಬಡವರನ್ನು ಉಳಿಸಬೇಕಾಗಿದೆ. ನಮಸ್ಕಾರ.